ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿವನು ಸೋಸುತಿಹ ಮಾನಸದಿಂ ಭಜಿಪೇನಾ ಭಜಿಪೇನಾ ಭಜಿಪೇನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त दत्त अवधूत. परम पूज्यराದಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಿಂದ ಪ್ರಣಾಮ ಸಮರ್ಪಿಸಿ ಹಾಗೂ ಈ ಜಗತ್ತಿನ ಸರ್ವ ಮಾನವ ಉದ್ಧಾರಗೋಸ್ಕರವಾಗಿ ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಹೇಳ್ಕೊಂಡು ದರಿ ಜೀವನ ಉದ್ಧರಿಸೋಗೋಸ್ಕರವಾಗಿ ಅವತಾರ ಮಾಡ್ತಕ್ಕಂಥ ಹಾಗೂ ಶ್ರೀಮನ್ ನಿಜಗುಣ ಶಿವಗಳವರ ಷಟ್ಶಾಸ್ತ್ರಗಳನ್ನು ಭೂಲೋಕದ ಸರ್ವ ಮಾನವರಿಗೂ ಉದ್ಧಾರಗೋಸ್ಕರ ಪ್ರಕಟಿಸತಕ್ಕಂಥ ಅತ್ಯಂತ ಶ್ರೇಷ್ಠ ಶ್ರೀ ಸಿದ್ಧಾರೂಢ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಹಾಗೂ ಸರ್ವರ ವಿಗ್ರಹಗಳನ್ನು ನಿವಾರಣೆ ಮಾಡುವ ಪರಮೇಶ್ವರನ ಪುತ್ರ ಇರ್ತಕ್ಕಂಥ ಗಣೇಶ್ವರನ ನಡೆದವರಲ್ಲಿ ನನ್ನ ಅನಂತಾನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅತ್ಯಂತ ಶ್ರೇಷ್ಠವಾದಕ್ಕಂಥ ವಿದ್ಯಾವಿನಯ ಸಂಪನ್ನ ಇರ್ತಕ್ಕಂಥ ಸದ್ಭಕ್ತರ ಸದ್ವೃದಯದಲ್ಲಿ ವಾಸ ಮಾಡಿ ಸರ್ವರಿಗೂ ಯಾವಾಗಲೂ ಮಹಾಮಂತ್ರಗಳನ್ನು ಬೋಧಿಸುವ ಅಪಾರವಾದಂತಹ ಶ್ರದ್ಧಾಭಕ್ತಿನ ಕೂಡಿ ಸಿದ್ಧಾರೂಢ ಸದ್ಗುರುಗಳ ಎಲ್ಲೆಲ್ಲಿ ತೆರಳ್ತಾ ಇದ್ರೆ ಅಲ್ಲೆಲ್ಲ ಸಿದ್ಧಾರೂಢ ಸದ್ಗುರುವರ ಭಾವಚಿತ್ರಗಳನ್ನು ಕೊಡ್ತಾ ಅವ್ರ ಬಗ್ಗೆ ಅನೇಕ ವಿಷಯ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಯಾವ ಮಹಾನುಭಾವಿರ್ತಕ್ಕಂಥ ಚಿದ್ಗಣಾನಂದ ಗುರುಗಳ ದಿವ್ಯಗಳಲ್ಲಿ ಕೂಡ ನನ್ನ ಅನಂತ ಪ್ರಣಾಮ ಸಮರ್ಪಿಸಿ ಹಾಗೂ ಶಿರೂರಿನ ಕಲ್ಮೇಶ್ವರ ಮಹಾಗುರುಗಳ ಹೊರಶಿಷ್ಯರಿರ್ತಕ್ಕಂಥ ಅಭಿನವ ಶ್ರೀ ಕಲ್ಮೇಶ್ವರ ಗುರುವರ ಸದ್ಗುರುವರ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಅಭಿನವ ಕಲ್ಮೇಶ್ವರ ಗುರುವರ ದಿವ್ಯ ಶ್ರೀಪಾದ ಪದ್ಮನ ಕೂಡ ನನ್ನ ಅನಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪ್ರತಿ ವರ್ಷವೂ
12 ವರ್ಷಗಳಿಂದ ಇಲ್ಲಿ ಪರ್ಯಂತರವಾಗಿ ಅನೇಕ ಮಹಾತ್ಮರು ಬರಮಾಡಿಕೊಂಡು ಸರ್ವರಿಗೂ ಸಂತೋಷ ನೀಡುವ ವೇದಾಂತದ ಪ್ರವಾಹವನ್ನೇ ಹರಿಸುವ ಮಹತ್ವದಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾ ಗಣೇಶ ದೇವರಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಮೂಲಕವಾಗಿ ಅವರ ದಿವ್ಯ ಅನುಗ್ರಹದಿಂದ ವೇದಾಂತ ಪ್ರವಾಹವನ್ನು ಪ್ರಸರಿಸತಕ್ಕಂಥ ಗದ್ದಾಳದ ಸರ್ವ ಸದ್ಭಕ್ತರ ಸದುರೈಕ್ಯ ಸಾಕ್ಷಿಭೂತ ಬೆಳೆಯುವ ಆ ಸಚ್ಚಿದಾನಂದ ಪರಮ ಸ್ವರೂಪಕ್ಕೂ ಮನವಾರ ನಮಿಸಿ ಆತ್ಮೀಯರೇ, ಇವತ್ತಿನ ನಮ್ಮ ಪಾಲನೆ ಸೇವೆಯಲ್ಲಿ ಪ್ರವೇಶ ಮಾಡೋಣ. ನಮ್ಮ ಚಿದ್ಗನಾನಂದ ಗುರುಗಳು ಬಹಳಷ್ಟು ಏನೇನು ಹೇಳಿದ್ರು. ಅವರೇನು ಹೇಳ್ಯಾರ ನೋಡ್ರಿ, ಎಲ್ಲಾ ಗುರುಗಳು ಇರ್ತಾಗಲಿ, ಗುರುಗಳ ಪಾದಾರ್ಥ ನಡೆಸಲಿ, ಸದೃಢ ಕೃಪಾಶೀರ್ವಾದ ನಮಗಿರಲಿ, ಸಿದ್ಧಾನಂದ ಕೃಪಾಶೀರ್ವಾದ ಇರಲಿ, ಹಾಗೂ ಕಲ್ಮೇಶ್ವರ ಕೃಪಾಶೀರ್ವಾದ ಇರಲಿ. ತಮಗೆ ಏನ್ ಅನ್ನಿಸ್ತದ ಹೇಳಿದ್ರು. ಅದು ಯಾವುದು ನಮ್ಮಲ್ಲಿಲ್ಲ, ನಾವು ಕುಲ್ಲ ಇದ್ದೀವಿ. ಎಲ್ಲ ಏನದ ಅದು ಅಂದ್ರೆ ನಾವು ಸದೃಢ ಬಿಟ್ಕೊಟ್ರು ವಿಷಯ ಎಲ್ಲ ಸದೃಢ ಬಿಟ್ಕೊಟ್ರು, ಅವ್ರು ನಮ್ಮ ಹತ್ರ ಇರಲ್ಲ. ಆದ್ಮೇಲೆ ಮಹಾತ್ಮರಲ್ಲಿ ವಿಶೇಷವಾದಂತ ಒಂದು ಶಕ್ತಿ ಇರ್ತದೆ, ವಿಶೇಷತೆ ಇರ್ತದೆ. ಮಹಾತ್ಮರು ಕರುಣಾಮಯ ಇರ್ತಿದ್ರು. ಅವರಿಗೆ ಸದ್ಗುಣ ಅಂತ ಎಲ್ಲ ಗುಣಗಳು ಸೇರಿರುವಂತಹ ಗುಣ ಕರುಣಾ ಗುಣ. ಕರುಣೆ ಇರ್ತಕ್ಕಂಥದ್ದು ವಿಶೇಷ ಇರ್ತಕ್ಕಂಥದ್ದು. ಅಂತ ಕರುಣೆಯಿಂದ ಕೊಡಲ್ಪಟ್ಟಂತಹ ಮಹಾತ್ಮರು ಇಲ್ಲಿಗೆ ಆಗಮಿಸಿ ದಯಮಾಡಿಸಿ ಈಗ ಇಲ್ಲಿ ಬಂದಾಗ ಒಂದ್ಸಲ ನಮ್ಮಲ್ಲಿ ಆಶ್ರಮ ಬಂದಿರ್ತಾರೆ ಗುರುಗಳು. ನಮ್ಮನ್ನು ಕೂಡ ಅಲ್ಲಿ ತಮ್ಮ ಆಶ್ರಮ ಬರಮಾಡ್ಕೊಂಡಿದ್ದಾರೆ. ನಮ್ಗೆ ಬಹಳ ಸಂತೋಷ ಅನಿಸಿದೆ. ಸಿದ್ದಾಳಪ್ಪ ಅವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸುಂದರ ದಾಸೋಹ ನಡೆಸ್ಕಂತ ಅಲ್ಲಿ ಒಂದು ಪೂಜೆ ಮಾಡಿರ್ತಕ್ಕಂಥ ನೋಡುವುದೇ ಒಂದು ಸೌಭಾಗ್ಯ, ಬಹಳ ವಿಶೇಷವಾದಂತ ಪೂಜೆ, ಬಹಳ ಸಂತೋಷ ಅನಿಸ್ತದೆ. ಅಲ್ಲಿ ಎಲ್ಲರೂ ಕೂಡ ಒಂದು ಪೂಜೆ ಹೇಗೆ ಮಾಡ್ಬೇಕಂತಕ್ಕಂಥದ್ದು ತೋರಿಸ್ತಾ, ವಾದ್ಯ ನುಡಿಸ್ತಾ, ಸ್ತೋತ್ರಗಳನ್ನು ಹೇಳ್ತಾ ಬಹಳ ಸುಂದರವಾಗಿ ಪೂಜೆ ಮಾಡ್ತಕ್ಕಂಥವ್ರು ಇರ್ತಾರೆ. ಅದನ್ನೆಲ್ಲ ಬಹಳ ವಿಶೇಷ, ಅದನ್ನ ಎಷ್ಟು ಹೇಳಿದ್ರು ಕಡಿಮೆ ಇರ್ತದೆ ಅಂತ ಮಹಾಮಹಿಮಾಶರಿರ್ತಕ್ಕಂಥ ಉಪ್ಪಿನಾದಿ ಗುರುಗಳ ಶಿಷ್ಯರಿರ್ತಕ್ಕಂಥ ಶ್ರೀ ಚಿದಾನಂದ ಗುರುಗಳು ದಯಮಾಡಿಸಿದ್ದಾರೆ. ಸಂತೋಷ ಆಯಿತು. ಹೋದ್ಸಲ ಅವರ ಆಮಂತ್ರಣ ಕೊಟ್ಟರು. ನಾವು ಇಲ್ಲಿ ಸದ್ವತ್ರ ಕರ್ಕೊಂಡು ನಾವು ಹೊನ್ನೂರು ಮಠದಲ್ಲಿ ಇದ್ದೀವಿ. ಮದರ್ಕಂಡಿ ನಂದೀಶ್ವರ ಹೋಗಿ ಬಂದ್ರೆ ಕಾಣ್ತದೆ. ಹ್ಞೂ ರೀ, ಮದರ್ಕಂಡಿಗೆ ಹೋಗಿ ಹೊನ್ನೂರು ಬಂದ್ರೆ ಕಾರ್ಯಕ್ರಮ ಐತ್ರಿ. ಅಲ್ಲಿ ಆ ಮಠಕ್ಕೆ ಅಲ್ಲಿ ಹೊನ್ನೂರಿಗೆ ದಯಮಾಡಿಸಿ ಇಲ್ಲಿ ಬರ್ತಿರ್ತಾರೆ. ಒಂದು ಆಮಂತ್ರಣ ಕೊಟ್ಟರು. 1 ವರ್ಷ ಪೂರ್ವದಲ್ಲಿ ಅಷ್ಟೊಂದು ತಮ್ಮ ಗದ್ದಾಳದ ಭಕ್ತರ ಮೇಲೆ ಪ್ರೇಮ ಇದ್ದಾರೆ. ಅವ್ನು ಬರ್ಮಾಡ್ಕೊಂಡು ನಾವಂತೂ ಸುಮ್ಮನೆ ಕೂತಲ್ಲಿ 3 ಹೇಳ ಸುಮ್ಮನೆ ಕೂಡೋರು. ಇಲ್ಲಿ ಕರ್ಕೊಂಡ್ ಬಂದಾರೆ, ಇವಾಗ ಕರ್ಕೊಂಡು ಇರ್ತಕ್ಕಂಥ ಸದ್ಭಕ್ತರನ್ನು ಕರ್ಕೊಂಡು ಅಲ್ಲಿ ಬಂದು ತಾವು ಬರ್ಲೇಬೇಕಂತ ಹೇಳಿದ್ರು. ಇವತ್ತು ಒಳ್ಳೆ ಮಾಡ್ಲಿ. ಆದ್ಮೇಲೆ ಇಲ್ಲಿ ಇವತ್ತು ವಿಷಯ ನಡೆಸುವುದನ್ನ ಅಭಿನವ ಕಲ್ಮೇಶ್ವರ ಗುರುಗಳು ಪೃಥ್ವ್ಯಾಂ 3 ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈಹಿ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೇಯತೆ ಅಂತಕೊಂಡು ಒಂದು ವಿಷಯ ವ್ಯಕ್ತಪಡಿಸಿದರು. ಈ ಜಗತ್ತಿನಲ್ಲಿ ಕೇವಲ 3 ರತ್ನಗಳು ಅಂತ ಹೇಳಿದರು ಸುಭಾಷಿತರು. ಪೃಥ್ವ್ಯಾಂ ಅಂದ್ರೆ ಈ ಭೂಮಿಯಲ್ಲಿ ಅಥವಾ ಈ ಭೂಲೋಕದಲ್ಲಿ 3 ರತ್ನಾನಿ 3 ರತ್ನಗಳು. ಏನದು? ಜಲಂ. ಒಂದೇದು ಜಲ. ಜಲ ಅಂತಕ್ಕಂಥದ್ದು ಒಂದು ರತ್ನ. ಏಕೆಂದ್ರೆ ಜಲ ಅಂದ್ರೆ ನೀರು ಅಂತಾರ್ರಿ. ಏಕೆಂದ್ರೆ ಅಷ್ಟೊಂದು ಪ್ರಾಶಸ್ತ್ಯ ಕೊಟ್ಟು ಅಂತಂದ್ರ ನಾವು ಪ್ರಸಾದ ಮಾಡೋ ಯಾರೋ ಒಬ್ರು ದೇಹ ತ್ಯಾಗ ಮಾಡ್ತಿರ್ತಾರ. ಅವ್ರಿಗೆ ಈ ದೇಹ ತ್ಯಾಗ ಮಾಡ್ತಾರೆ. ಬೇಗ ಅನ್ನ ತಗೊಂಡ್ಬರ್ತು, ಅನ್ನ ಕೊಡ್ರಿ ಅಂತ ತಿಳ್ಕೊಂಡು ಯಾರಾದ್ರು ಅನ್ನ ಕೊಡ್ತಾರ್ರಿ. ದೇಹ ತ್ಯಾಗ ಮಾಡೋ ಏನ್ ಮಾಡ್ತಾರ ಹೇಳಿ?
ನೀರು ಕೊಡ್ತಾರೆ. ಅನ್ನ ದೇಹ ತ್ಯಾಗ ಮಾಡುವವ್ರನ್ನ ಉಳಿಸ್ಲಿಕ್ಕೆ ಸಾಧ್ಯ ಮತ್ತಷ್ಟು ಬೇಗ ಸ್ವಲ್ಪ ಗಟ್ಟಿರ್ತಲ್ಲ ಮತ್ತೆ ಅವ್ರು ಹೋಗ್ಬೋದು. ಅದಕ್ಕೆ ಅವ್ರು ಉಳಿಬೇಕಾಗಿರ್ಬೇಕ್ರಿ, ನೀರು ಬೇಕು. ನೀರು ವಿಶೇಷವಾದಂತ ಒಂದು ನಾವು ಪೂಜೆಗೆ ದೇವರ ಪೂಜೆ ಮಾಡ್ಬೇಕಾದ್ರೆ, ಸದ್ಗುರುವರ ಪಾದ ಪೂಜೆ ಮಾಡ್ಬೇಕಾದ್ರೆ ಏನ್ ಬೇಕ್ರಿ? ನೀರ್ ಬೇಕಲ್ರಿ, ನೀರು ಬೇಕು. ಅದಕ್ಕೆ ಆ ನೀರಿಗೆ ಅದೆಲ್ಲರೂ ಈ ಸೃಷ್ಟಿ ಎಲ್ಲ ಬೆಳವಣಿಗೆ ಹೊಂದಬೇಕಾದ್ರ, ಎಲ್ಲ ಬೆಳೆಗಳು ಬರ್ಬೇಕಾದ್ರ, ಏನಿಲ್ಲ ಪ್ರಸಾದ ತಯಾರು ಮಾಡ್ಬೇಕಾದ್ರ ಈ ಕುಂಬಾರಗೌಡ್ರು ಇರ್ತಾರಲ್ಲ ಅವರು ಮಣ್ಣನ್ನು ಗಟ್ಟಿ ಮಾಡ್ಕೊಂಡು ಅದಕ್ಕೆ ಹೆಸರು ತಯಾರು ಮಾಡಿ ಅದನ್ನೆಲ್ಲ ತಯಾರು ಮಾಡಿ ಹದಗೊಳಿಸಿ ಪಾತ್ರೆ ತಯಾರು ಮಾಡ್ತಾರೆ. ಅವ್ರು ಸುಡ್ತಾ ಇದ್ದಾರೆ. ಅದನ್ನ ಗಟ್ಟಿಗೊಳಿಸಿದ ನಂತರ ಆ ನೀರೊಳಗೆ ಹಾಕಿ ನೀರು ಕೆಳಗೆ ಬರೋದಲ್ರಿ, ಅದ್ರೊಳಗೆ ಉಳಿತದ. ಅಷ್ಟೆಲ್ಲ ಮಣ್ಣು ಹೋಗಿ ಪಾತ್ರೆಯಾಗಿ ಹೊರಗೆ ನೀರು ಹೋಗದಂತೆ ಆಗಿ ಗಟ್ಟಿ ಉಳಿಲಿಕ್ಕೆ ಕಾರಣ ಅಂದ್ರೆ ಅದು ನೀರು ಹೋಗಲ್ಲ. ಹಾಗೆ ಪೃಥ್ವಿರ್ತಕ್ಕಂಥ ಎಲ್ಲ ವಸ್ತುಗಳು ಹೆಚ್ಚಾಗಿ ಬೇಕಾಗ್ತಕ್ಕಂಥದ್ದು ಯಾವ್ದ್ರ ನೀರು. ಅದಕ್ಕೆ ನೀರು ಬೇಕು ಅಂತ. ಪೂಜೆಗೆ ಏನ್ ಬೇಕ್ರಿ? ಪೂಜೆಗೆ ನೀರು ಬೇಕು. ಶುದ್ಧವಾದ ಪಾದ ಪೂಜೆಗೆ ನೀರು ಬೇಕು. ತಾಯಿ ತಂದೆಗಳ ಪಾದ ಪೂಜೆಗೆ ನೀರು ಬೇಕು. ನೀರ ಪೂಜೆ ಮಾಡ್ಲಿಕ್ಕೂ ನೀರ ಬೇಕು. ಈ ನದಿ ಗಂಗಾ ಪೂಜೆ ಮಾಡ್ತಾರೆ. ಏನ್ ಮಾಡ್ತಾರೆ? ಗಂಗಾ ಪೂಜಾ ಮಾಡ್ಲಿಕ್ಕೆ ಹೋದಂದ್ರ ಅಲ್ಲಿ ಒಂದ್ ಸ್ವಲ್ಪ ನೀರು ತೆಗೆದುಕೊಂಡು ನೀರು ಹಾಕಿ ಮಣ್ಣ ಏನ್ ಮಾಡ್ತಾರೆ, ಈಗ ಗಟ್ಟಿ ಮಾಡಿ ಆ ಮಣ್ಣು ಮತ್ತೆ ನೀರ್ ಹಾಕ್ರೆ ಅದು ಗಟ್ಟಿ ಹಾಕ್ರೆ ನೀರ್ ಬೇಕಲ್ರಿ. ಆಮೇಲೆ ಅಲ್ಲಿ ಇರಿಸಿ ಒಂದು 5 ಕಡೆ ಮುಟ್ಟು ಮಾಡಿ ಇರಿಸಿ ಮುಂದೆ ಅಲ್ಲಿ ವಿಳ್ಳೆದೆಲೆ ಇಟ್ಟು ನೆನೆಗಡಲೆ ಇಟ್ಟು ಎಲ್ಲ ಮಾಡಿ ಪೂಜಾ ಮಾಡಿ ನೈವೇದ್ಯ ಮಾಡ್ತಿರಲ್ಲ. ನೈವೇದ್ಯ ಮಾಡುವಾಗ ಮತ್ತೆ ಸ್ತುತಿ ಏನ್ ಮಾಡ್ತಾರೆ? ನೀರ ತೋದಲ್ರಿ. ಆ ನೀರು ಯಾರು ನೈವೇದ್ಯ ಮಾಡ್ತಾರೆ? ಗಂಗಾ ಯಾರ್ರಿ? ನೀವು ನೈವೇದ್ಯ ಮಾಡಿದ ಈಗ ಮಾಡ್ತಿರಲ್ಲ ಅದೇನ್ರಿ? ನೀರಿಗೆ ನೀರು ಪೂಜೆ ಮಾಡ್ಬೇಕಾದ್ರು ನೀರ ಬೇಕಲ್ರಿ. ಅದಕ್ಕೆ ಅಂತಾರೆ ಅದು ಒಂದು ರತ್ನ. ನೀರು ಪೂಜಾ ಮಾಡ್ಲಿಕ್ಕೆ ನೀರೇ ಬೇಕು, ಪೂಜಾ ಮಾಡ್ಲಿಕ್ಕೆ ನೀರು ಬೇಕು, ಪೂಜಾ ಮಾಡ್ಲಿಕ್ಕೆ ನೀ ಇರಬೇಕು. ಹೇಳ್ಬೇಕ್ರಿ? ಪೂಜಾ ಮಾಡುವಾಗ ಒಂದೇ ಸಲ ಶ್ರಾವಣ ಮಾಸದಲ್ಲಿ ಪ್ರವಚನ ನಡೆದಾಗ ಒಬ್ರು ಸೊಸೆ ಇದ್ರು. ಯಾರಿದ್ರಿ? ಸೊಸೆ ಇದ್ರು. ಸೊಸೆ ಇದ್ರ ಮಾವ ಇದ್ದೇ ಇರ್ತಾರೆ. ಒಬ್ರು ಮಾವ ಇದ್ರಿ. ಮಾವ ಒಳಗ್ ಕೂತಾರೆ, ಮನೆಯೊಳಗೆ ಕೂತಾರೆ. ಆ ಸೊಸೆ ಭಕ್ತಿ ಸಂಪನ್ನೆ, ಸದ್ಗುಣ ಸಂಪನ್ನೆ, ಶರಣರ ಮಂತಂದು ಜನಿಸಿರ್ತಕ್ಕಂಥವಳು. ಒಳಭಾಗದಲ್ಲಿ ಮಾವ ಪೂಜಾ ಕೂತಾನೆ. ಇಷ್ಟು ಲಿಂಗವನ್ನು ಹಿಡ್ಕೊಂಡು ಪೂಜಾ ಮಾಡ್ತಾ ಇದ್ದಾರೆ. ಹೊರಗಿನವ್ರು ಬಂದು ಕೇಳಿದ್ರು, ತಂಗಿ ಮನೆಯೊಳಗ ನಿಮ್ಮ ಮಾಮ ಅವ್ರು ಇದ್ದಾರನ್ರಿ? ಇಲ್ರಿ ಅಣ್ಣ ಬರ್ರಿ. ಎಲ್ಲಿ ಇದ್ದಾರೆ ಕೇಳಿದ್ರೆ ಊರೊಳಗ ಬಡ್ಡಿ ವಸೂಲು ಮಾಡಕ್ಕೆ ಯಾರು ಏನಾದ್ರಿ? ಊರೊಳಗೆ ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಹೋಗ್ಯಾರ. ಮಾವನಿಗೆ ಬಾಳ ಸಿಟ್ಟು ಅನ್ಸುತ್ತಲ್ಲ. ಮನೆಯೊಳಗ ನಾ ಇದ್ದೀನಿ, ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮನೆಯೊಳಗ. ಎಷ್ಟು ಹಸಿ ಸುಳ್ಳು ಹೇಳ್ತಾಳ ನನ್ನ ಸೊಸೆ. ಇದು ಸುಮ್ಮನೆ ನನ್ನ ಮಗನ ಲಗ್ನ ಮಾಡ್ಕೊಂಡ್ ಬಂದ್ ನೋಡ್ದು, ಏನು ಪ್ರಯೋಜನ ಇಲ್ಲ ಅಂತ ಸಿಟ್ಟಾಗ್ಬಿಟ್ರದ. ಗಡಿಬಿಡಿ ಪೂಜಾ ಮಾಡ್ಕೊಂಡು ಹೊರಗೆ ಬಂದ್ರು. ಏತಿಗಿ ಓದ್ ಮಾವ ಅಂತಂದ್ರೆ ಅವ್ರು ಕೇಳಿದ್ರು, ನಾನು ಮನೆಯೊಳಗೆ ಎತ್ಕೊಂಡು ಲಿಂಗ ಪೂಜೆ ಮಾಡ್ತಾ ಇದ್ನಿ, ಬಂದವ್ರಿಗೆ ಇಲ್ರಿ ಅಣ್ಣ ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ. ಎಷ್ಟು ಸುಳ್ಳು ಹೇಳ್ತಾ ಇದ್ರಿ ತಿಳ್ತಾರಿ ಅದ ಮಮಾರಿ. ಆಗ ನೀವು ಲಿಂಗ ಪೂಜಾ ಕೂತಿದ್ರಿ, ಮನೆಯೊಳಗೆ ಇದ್ರಿ, ಖರೆ ನಿಮ್ ಮನಸ್ಸ ಬಡ್ಡಿ ವಸೂಲು ಮಾಡ್ತಿತ್ತಲ್ರಿ. ಈಗ ಓಂ ನಮಃ ಶಿವಾಯ್ ಅಂತ ಪೂಜಾ ಮಾಡ್ತಾ ಇದ್ರಿ, ಪತ್ರಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಮಾಡ್ತಾ ಇದ್ರಿ. 1 ಲಕ್ಷ ರೂಪಾಯಿ ಕೊಟ್ಟಿದ್ ಬಡ್ಡಿ ಎಷ್ಟಾಗಿರ್ಬೇಕು ಒಳಗಿನ ಯಾವ್ದು ಮಾಡ್ತಿದ್ರಿ. ಅದಕ್ಕೆ ನನಗೆ ಗುರ್ತಾತ್ರಿ. ನಿಮ್ಗೆ ಗುರ್ತ ಅಂತ ಕೇಳ್ತೀವಿ. ನಮ್ಮ ಮನೆಯೊಳಗ ನಮ್ಮಪ್ಪ ಶರಣರು, ನಮ್ಮಮ್ಮ ಅವರು ಗುರು ಭಕ್ತರು, ನಮ್ಮ ಅಪ್ಪ ಅವರು ಕೂಡ ನಮ್ಮ ತಂದೆ ಗುರು ದೀಕ್ಷಾ ಪಡೆದಿರ್ತಕ್ಕಂಥವರು, ಎಲ್ಲರೂ ಭಕ್ತಿಯಿಂದವರು. ನಾಮಸ್ಮರಣೆ ಮಾಡ್ತಾ ಇರೋದು ವಿಶೇಷ ಶಕ್ತಿ ಬರ್ತದ. ಎಲ್ಲವನ್ನು ಮರೆತುಕೊಂಡು ನಾಮಸ್ಮರಣೆ ಮಾಡಬೇಕು. ಎಲ್ಲವನ್ನು ಮರೆತುಕೊಂಡು ನಾಮಸ್ಮರಣೆ ಮಾಡಿದ್ರೆ ಅಂತ ಶಕ್ತಿ ಬರ್ತದ. ಪೂಜಾ ಮಾಡುವಾಗ ಹೇಗ್ ಮಾಡ್ತಾರೆ ಹಾಗಾದ್ರೆ ಮನೆಯೊಳಗೆ ಅಂತ ಕೇಳಿರ್ತಾರೆ.
ಮಾವು ಕೇಳಿದ್ರಿ, ಸೊಸೆ ಹೇಳಿದಂತ, ಮಾಮಾರಿ ನಮ್ಮ ಮನೆಯೊಳಗ ಪೂಜಾ ಮಾಡುವಾಗ ನಮ್ಮ ಗುರುಗಳು ಹೇಳ್ತಾರೆ, ಹೀಗೆ ಹೇಳ್ತಾರ, ಲಿಂಗ ಪೂಜಾ ಈಗ ನಾವು ಮಾಡುವಾಗ ಲಿಂಗ ಪೂಜಾ ಮಾಡಿದ್ಮೇಲೆ ಆರತಿ ಬೆಳಿತಾರ, ಕರ್ಪೂರ ಆರತಿ ಬೆಳಿತಾರ, ಆರತಿ ಬೆಳಿತಾರ, ಧೂಪಾರತಿ ಬೆಳಿತಾರ. ಅದು ಪೂಜಾ ಮಾಡೋ ಇಷ್ಟ ಲಿಂಗಕ್ಕೆ ಹೀಗೆ ಪೂಜಾ ಮಾಡುವಾಗ ಅಥವಾ ದೇವರ ಮೂರ್ತಿ ಪೂಜಾ ಮಾಡುವಾಗ, ಭಾವಚಿತ್ರ ಪೂಜಾ ಮಾಡುವಾಗ ಹೀಗೆ ಬೆಳಗುವಾಗ ನಿಮಿಷವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಅಂತ ಒಂದು ನಿಮಿಷ ಆಗಲಿ ನಿಮ್ಮ ನೆನಹು ಗುರುಗಳ ಸ್ಮರಣೆ ದೇವರ ಸ್ಮರಣೆ ನಿಂತರೂ ಸಾಕು, ಮೋಕ್ಷ ಪ್ರಾಪ್ತಿ ಆಗ್ತದೆ. ಮನಸ್ಸು ನಿಲ್ಲಬೇಕು. ಅದಕ್ಕಾಗಿ ಬಹಳಷ್ಟು ನೋಡ್ರಿ, ಧೂಪಾರತಿ ಮಾಡ್ತಾರ, ಕರ್ಪೂರಾರತಿ ಮಾಡ್ತಾರ, ಆರತಿ ಮಾಡ್ತಾರ, ತುಪ್ಪದ ಆರತಿ ಮಾಡ್ತಾರ, ತೈಲ ಆರತಿ ಮಾಡ್ತಾರ, ಪಂಚಾರತಿ ಮಾಡ್ತಾರಲ್ಲ, ಹಂಗ ಮಾಡ್ತಾರ ಬಹಳಷ್ಟು. ಎಲ್ಲ ಮಾಡ್ತಾ ಅಂದ್ರು ಇವ್ರ ಗುರುತನಾಗುದಿಲ್ಲ. ಏನ್ ಮಾಡೋದು ಅಂತಕೊಂಡೆ ಮಹಾತ್ಮರು ಕುಡ್ಕೊಂಡು ಏನ್ ಮಾಡಿದ್ರು, ಲಕ್ಷ ದೀಪೋತ್ಸವ ಅಂತ ಮಾಡಿದ್ರು. ಏನ್ ಮಾಡಿದ್ರಿ? ದೀಪೋತ್ಸವ ಯಾವುದು? ಲಕ್ಷ ದೀಪೋತ್ಸವ ಅಂತ. ದೀಪೋತ್ಸವ ಆಯ್ತಪ್ಪ, ನೀನು ಲಕ್ಷ ದೀಪ ಆಗಲಿ, ಅದು ಉತ್ಸವ ಆಗಲಿ, ಉತ್ಸಾಹ ಬರ್ತದ. ಉತ್ಸಾಹ ಪೂಜಾ ಮಾಡೋದು ಕಲಿಪ, ಪೂಜಾ ಮಾಡೋದು ಕಲ್ಕೋ. ಪೂಜಾ ಬಹಳ ಶ್ರೇಷ್ಠ ಇರ್ತದ. ಪೂ ಅಂದ್ರೆ ಪರಿಶುದ್ಧ ಇರ್ತಕ್ಕಂಥದ್ದು. ಪೂ ಅಂದ್ರ ಪರಿಶುದ್ಧತೆ. ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ವಿಡಿರುತ್ತೆ ಅಂತ ಹೇಳುವಾಗ ಪೂತ ಅಂದ್ರೆ ಪರಿಶುದ್ಧ ಇರ್ತಕ್ಕಂಥದ್ದು. ಜ ಅಂದ್ರ ಯಾವುದು ಪರಿಶುದ್ಧ ಅದ, ಜೆ ಅನ್ನುವಾಗ ಅಕಾರ ಅಂತ ಬರ್ತದೆ. ಜೆ ಅಂದ್ರೆ ಅಕಾರ ಅಂತ ಬರ್ತದೆ. ಜೆ ಹೋಗಿ ಜ ಆಗ್ಬೇಕಾದ್ರ ಅಕಾರ ಸೇರಿಸಿ ಏನಾಗ್ತದೆ, ಸೇರಿದ್ರೆ ಆ ಬರ್ತದೆ, ಜ ಆಗ್ತದೆ. ಅಂದ್ರೆ ಒಂದು ಇನ್ನೊಂದು ಆದಾಗ ಏನಂದ್ರೆ ಆಗ್ತದೆ. ಜ ಮುಂದೆ ಅದೇ ಇನ್ನೊಂದು ಸೇರಿದ್ರೆ ಜ ಆಗ್ತದೆ. ಪೂ ಅಂತಕ್ಕಂಥದ್ದು ಪರಿಶುದ್ಧತೆ. ಯಾವುದು ಪರಿಶುದ್ಧ ಇರ್ತಕ್ಕಂಥದ್ದಲ್ಲ, ಪರಿಶುದ್ಧತೆ ನಿನ್ನಲ್ಲಿ ಬಂದ್ರೆ ಜನನ ಮರಣ ಕಳೆದುಕೊಂತ ಆಗ್ತಾ ಇದ್ವಿ. ಜನನ ಅಂತಕ್ಕಂಥದ್ದಿಲ್ಲ, ಜನನ ಅಂತಕ್ಕಂಥದ್ದು ಜನ ಅಂತಕ್ಕಂಥದ್ದಿಲ್ಲ. ಪೂಜಾ ಅನ್ನೋದಾಗ ಒಂದೇದು ಇದ್ದಾಗ ಜ ಬರ್ತಲ್ಲ, ಜನನ ರಹಿತ. ಜ ಅನ್ನುವಾಗ ಜಾನಾತಿ ಅಂದ್ರೆ ತಿಳಿಕೊಡ್ತಕ್ಕಂಥದ್ದು. ಏನನ್ನ ಗುರು ಮುಖಾಂತರವಾಗಿ ನಾನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೇನೆ ಅಂತಕೊಂಡು ಯಾರು ತಿಳಿತಾ ಇದ್ದಲ್ಲ, ಆಗ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೋಡಿ ಬೇರೆ ಯಾವುದೂ ಇಲ್ಲಲ್ರಿ. ಆ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ತಾನೇ ಇದ್ದಾನೆ. ತಾನು ನೋಡಿದ್ ಬೇರೆ ಯಾವುದೂ ಕೂಡ ಬೇರೆ ಅನ್ಯ ಅಂತಕ್ಕಂಥದ್ದಿಲ್ಲ. ಇದನ್ನ ಯಾರು ಜಾನಾತಿ ಯಾರು ತಿಳಿತಕ್ಕಂಥಲ್ಲ, ಅವರ ಜನನ ಮತ್ತು ಮರಣ, ಜ ಅಂತಕ್ಕಂಥ ಹುಟ್ಟು, ಮರಣ ಅಂತಕ್ಕಂಥದ್ದು ಕೊನೆಯದಾಗಿರ್ತಕ್ಕಂಥದ್ದು, ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ ಅಂತಕ್ಕಂಥ ಷಡ್ಭಾವ ವಿಕಾರಗಳೇನವ ನೋಡ್ರಿ. ಇನ್ನೊಂದು ಅರ್ಥದೊಳಗೆ ಜ ಅಂದ್ರೆ ಹೋಗ್ಬಿಡುತ್ತೆ. ಎಲ್ಲ ಯಾವ ಹೋಗ್ಬಿಡ್ತಾವ, ಏನ್ಬಿಡ್ತಾವೆಲ್ಲ ಹೋಗ್ಬಿಡ್ತಾವ. ಜಾಯತೆ ಮ್ರಿಯತೆ ಕದಾಚನ್ನಾಯ ಭೂತಾನ ಭೂತಾವಾನ ಭೂಯ ಅಜೋ ನಿತ್ಯ ಶಾಶ್ವತ ಪುರಾಣ ಹನ್ಯತೆ ಹನ್ಯ ಮಾನಿ ಸೇರಿದೆ. ನಾಶ ಆಗತಕ್ಕಂಥ ದೇಹಪ, ನಾಶ ಆಗಿರ್ತಕ್ಕಂಥ ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೀನು ತಿಳಿಸ್ಕೊಡ್ತ ಸುದ್ರು ತಿಳಿಸ್ಕೊಡ್ತಲ್ಲ, ಅಂತಾದ ತಾನು ಜಾನಾತಿ, ತಾನು ಯಾವಾಗ ತಿಳಿತಾ ಇದ್ದಾನೆ ಆಗ ತಾನು ಉಳಿರ್ತಕ್ಕಂಥ ಎಲ್ಲ ಭಿನ್ನ ಭಾವ ಇರ್ತಕ್ಕಂಥ ಅಳಿದು ಹೋಗ್ಬಿಡ್ತದೆ. ಜಾ ಹೋಗ್ಬಿಡ್ತದೆ, ಎಲ್ಲ ಹೋಗ್ಬಿಡ್ತದೆ. ಎಲ್ಲ ಹೋದ್ಮೇಲೆ ಮನೆಯೊಳಗೆ ಯಾರು ಬಂದು ಕೇಳ್ತಾರೆ, ಮನೆಯೊಳಗೆ ಅಣ್ಣ ಮನೆಯೊಳಗೆ ಯಾರಿದ್ದೀರಿ, ಅಥವಾ ಅಕ್ಕ ಮನೆಯೊಳಗೆ ಯಾರಿದ್ದೀರಿ, ಯಾರು ಬಂದು ಕೇಳ್ತಾರೆ. ಆಗ ಅಣ್ಣ ಬರ್ರಿ, ಯಾರಿಲ್ಲ ಬರ್ರಿ. ನೀವ್ಯಾರು ಹೇಳ್ತೀರಿ, ಅಕ್ಕ ಯಾರಿಲ್ಲ ಬರ್ರಿ, ಯಾರಿಲ್ಲ ಬರ್ರಿ ಅಂತ ಹೇಳಿದ್ರಿ. ಯಾರ್ದಾರ ಹೇಳ್ರಿ, ಅದಾರ ಯಾರು ಇದ್ರೆ ಏನಂತಿದ್ರಿ, ಇದಾರು ಬರಂತಿದ್ರಿ. ಏನ್ ಹೇಳಿದ್ರಿ, ಯಾರಿಲ್ಲ ಬರ, ಯಾರಿಲ್ಲ ಬರ ಅಂತ ಹೇಳಿದ್ರಿ. ಈ ಬಳಗು ಹಾಗೆ ಹೇಳಿದ್ರಿ, ಈ ಬಳಗು ಹಾಗೆ ಹೇಳಿದ್ರಿ. ಯಾರಿಲ್ಲ ಅಂತ ಹೇಳಿದವ್ರು ಯಾರು, ಮತ್ತೆ ಬರ್ರಿ ಅಂದವ್ರು ಯಾರು? ನೀವ್ ಇದ್ದ ಹೇಳಿದ್ರಿ, ಇಲ್ಲದ ಹೇಳಿದ್ರಿ. ಯಾರಿಲ್ಲ ಬರ್ರಿ ಅಂತ ಹೇಳಿದ್ರಿ, ಯಾರು ಇಲ್ಲ. ಅದ್ರ ತನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ, ನಾನು ಒಬ್ಬನೇ ಇದ್ದೇನೆ ಅಥವಾ ನಾನು ಒಬ್ಬಳೇ ಇದ್ದೇನೆ ಬನ್ನಿ. ಅಂದ್ರ ಯಾರಿಲ್ಲ ಬರ್ರಿ ಅಂತ ಹೇಳುವಾಗ ಯಾರು ಇಲ್ಲ ಅಂದ್ರೆ ಎರಡನೇದವ್ರು ಯಾರು ಇಲ್ಲ ಅದು ತಿಳಿದುಕೊಂಡು ಹೇಳ್ತಕ್ಕಂಥ ಸ್ತ್ರೀ ಆಗಲಿ ಪುರುಷ ನಾನು ಇದ್ದೇನೆ. ಹಾಗ ಇಲ್ಲಿ ಎರಡನೇದು ಯಾವುದೂ ಇಲ್ಲಿರ್ತಕ್ಕಂಥದ್ದು, ತಾನು ಯಾರು ತಾನು ಪರಬ್ರಹ್ಮ ಸ್ವರೂಪ, ತಾನು ಎಲ್ಲವೂ ಹೇಳ್ತಕ್ಕಂಥ ಅರಿವು ಸ್ವರೂಪ,
ದೃಗ್ಬ್ರಹ್ಮ ದೃಶ್ಯಮಾಯಿತಿ ವೇದಾಂತ ಡಿಂಡಿಮ ದೃಗ್ಬ್ರಹ್ಮದ ದೃಶ್ಯಮಾಯದ ಇತಿ ವೇದಾಂತ ಡಿಂಡಿಮ ವೇದಾಂತ ದಂಡಂಗುರ ಸಾರ್ಥದು ದೃಗ್ಬ್ರಹ್ಮದಪ್ಪ ಎಲ್ಲವೂ ಇರ್ತಕ್ಕಂಥ ಅರಿಸ್ವರೂಪ ತಾನು ಅರಿಸ್ಕೊಳ್ಳುವಂಥದ್ದೆಲ್ಲ ತನ್ನಿಂದ ಅರಿಸ್ಕೊಳ್ತಕ್ಕಂಥ ಎಲ್ಲ ಮಿಥ್ಯದು. ನಿನ್ನ ಯಥಾರ್ಥ ಸ್ವರೂಪ ಅಂತ ತಿಳ್ಕೊಂಡು ಧನ್ಯನಾಗು, ಕೃತಾರ್ಥನಾಗು, ಕೃತಕೃತ್ಯನಾಗು, ಉದ್ಧಾರವಾಗು. ಅದನ್ನ ಬಿಟ್ರೆ ತಿಳಿಲಿಲ್ಲ ಅಂದ್ರೆ ಪೂಜೆ ಆಗುದಲ್ರಿ, ಪೂಜೆ ಆಗುದಿಲ್ಲ. ನೋಡಿ ಈ ಶಬ್ದ ಏನು ಎಷ್ಟದ ಪೂಜಾ ಎಷ್ಟು ಅಕ್ಷರ? ಈ ಒಂದು ಪೂಜಾ ಅನ್ನೋ ಅಕ್ಷರದೊಳಗೆ ಎಷ್ಟು ಹುದಿಯದ ನೋಡ್ರಿ, ಎಷ್ಟು ಪೂಜೆ ಅಂತ. ಈ ಪೂಜೆಗೆ ಸೊಸೆ ಹೇಳಿದ್ರು, ಮಾವ ಪೂಜಾ ಮಾಡ್ತೀರಿ ಖರೆ ಪೂಜಾದಾಗ ನೀವೇ ಇರ್ಬೇಕ್ರಿ, ನೀವೇ ಇರ್ಲಿಲ್ಲ ಪೂಜಾ ಯಾರಿಲ್ರಿ, ನೀವೇ ಇರ್ಬೇಕಲ್ರಿ. ಪೂಜಾದಾಗ ಪೂಜೆಗೆ ಏನ್ ಬೇಕು? ನೀರು ಬೇಕು. ಪೂಜೆಗೆ ನೀರಬೇಕು, ಪೂಜಾ ನೀರ್ಬೇಕಪ್ಪ ಪೂಜಾದಲ್ಲಿ. ಅಂದ್ರೆ ಆ ಸೊಸೆ ಹೇಳಿದ್ರು, ನಮ್ಮ ಗುರುಗಳು ಹೀಗೆ ಕಲಿಸ್ಕೊಟ್ಟಾರ. ಈಗ ಆರತಿಯನ್ನು ಬೆಳಗುವಾಗ ಆರತಿಯನ್ನು ಬೆಳಗತಾ 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 ಹೋದಾಗ ಈಗ ಬ್ಯಾಟ್ರಿ ತೆಗೆದುಕೊಂಡು ಈಗ ಬಟನ್ ಒತ್ತಿ ಬಿಟ್ರೆ ಮುಂದಿದವ್ರು ಕಾಣ್ತಿರ್ಲ, ಮುಂದಿದವ್ರು ಕಾಣ್ತಿರ್. ಆ ಮುಂದೆ ಯಾರು ಕೂತಿರ್ತಲ್ಲ ಅವ್ರ ಅಂಗಿ ನೋಡುದು, ಅವ್ರ ತಲೆ ಮೇಲೆ ಟೊಪ್ಪಿಗೆ ನೋಡುದು, ಅವ್ರ ಪ್ಯಾಂಟ್ ನೋಡುದು ನೋಡ್ತಿರೋ ಏನು ಅವ್ರನ್ನ ನೋಡ್ತೀರಿ ನೀವು ಹೇಳಿ? ಯಾರು ನೋಡ್ತಾರೆ? ಈ ಪ್ಯಾಂಟ ಬಾಯಿಲೆ ಅಂಗಿ ಹೋಗುವಂತಾರೆ ಯಾರು ಬೇಕಾದ್ರೆ ನೀವು ಹೇಳ್ರಿ? ಮುಂದಿರ್ತಕ್ಕಂಥ ವ್ಯಕ್ತಿ ಬೇಕಲ್ರಿ, ವ್ಯಕ್ತಿ ಬೇಕು. ಆ ವ್ಯಕ್ತಿಯನ್ನು ನೋಡೋಗೋಸ್ಕರವಾಗಿ ನೀವು ಬೆಟ್ಟಿಸಿದ್ರೆ ಅದೇ ಪ್ರಕಾರವಾಗಿ ನಾವು ಇಷ್ಟಲಿಂಗವನ್ನು ಪೂಜಾ ಮಾಡು, ಇಷ್ಟಲಿಂಗಕ್ಕೆ ಇಷ್ಟ ನಾವು ಇಷ್ಟ ಹಿಡ್ಕೊಂಡು ಈಗ ಕರ್ಪೂರಗಳು ಆರತಿಗಳು ಎಲ್ಲ ಆಯ್ತು. ಇಷ್ಟಲಿಂಗ ಒಂದು ಕುರು ಇದು. ಅರಿವನ್ನು ಅರಿಯಲೆಂದು ಕುರುಹನ್ನೇ ಕೊಟ್ಟರೆ ಅರಿವನ್ನು ಮರೆತು ಕುರುಹನ್ನು ಪೂಜಿಸುವ ಕುರು ಬರು ನೋಡ ಅಂತಕೊಂಡು ಶ್ರೀ ಅಲ್ಲಮಪ್ರದೇವರು ಹೇಳ್ತಾರೆ. ಈ ಅರಿವನ್ನು ಇಷ್ಟಲಿಂಗವನ್ನು ಕೊಟ್ಟದ್ದು ನಿಜವಾದ ಅರಿವನ್ನು ಅರಿಯಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಜಗಜ್ಯೋತಿ ಬಸವೇಶ್ವರ ಅಂತಾರ, ಪಾತಾಳ ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದ ಅತ್ತತ್ತ ನಿಮ್ಮ ಶ್ರೀ ಚರಣ, ಅಗಮ್ಯ ಅಗೋಚರ ಅಪ್ರಮಾಣ ಕೂಡದ ಸಂಗಮ ದೇವ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾಜಿರಯ್ಯ. ಎಷ್ಟು ಸಣ್ಣರ ಬಿಡ್ಲ, ಅಷ್ಟು ನಿಮ್ಮ ಸ್ಥಿತಿ ಆಕಾಶದಿಂದ ಹತ್ತತ್ತಿದ್ದೀರಿ, ಪಾತಾಳದ ಕೂಡ ಹತ್ತತ್ತಿದ್ದೀರಿ. ಎಷ್ಟು ವಿಚಾರ ಇರ್ತಕ್ಕಂಥವ್ರು ನೀವು ನನ್ನ ಕರಸ್ಥಳಕ್ಕೆ ಬಂದಿನಾದ್ರಿ, ಇಷ್ಟೇ ಆಗಿಬಿಟ್ರಿ ಅಂತ. ಇಷ್ಟೇ ಆಗಿಬಿಟ್ರಿ. ಯಾವ್ದು ಇಷ್ಟವಾಯ್ತೋ ಇಷ್ಟವಿರ್ತಕ್ಕಂಥದ್ದು ಲಿಂಗವಾಯ್ತು, ಅದು ಇಷ್ಟು ಲಿಂಗ ಆಯ್ತು. ಆದ್ರೆ ಅಷ್ಟನ್ನು ಅರಿಯೋಗೋಸ್ಕರ ಇಷ್ಟು ಕೊಟ್ಟಾರ್ರಿ, ಇಷ್ಟನ್ನು ಅರಿವು ಸೊರಗಲ್ಲ. ಎಷ್ಟನ್ನು ಅಷ್ಟೆಲ್ಲವನ್ನು ಅರಿಯೋಗೋಸ್ಕರ ಇದು ಕುರು ಹಾಕಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಪ್ರದೇವರು. ಅದಕ್ಕೆ ಹೀಗೆ ನೀವು ಆರತಿಯನ್ನು ಬೆಳಗುವಾಗ ಅಷ್ಟನ್ನು ಅರಿಯೋಗೋಸ್ಕರವಾಗಿ ಇಷ್ಟು ಮಾಡಬೇಕು. ನೀವು ಬೆಳಗಿದ ಆರತಿ ಬ್ಯಾಟ್ರಿ ಚೀಲದಲ್ಲಿ ಕಾಣ್ತಾರೆ ಮುಂದೆ, ಹಾಗ ನೀವು ಬೆಳಗಿದ ಆರತಿ ಇಷ್ಟ ಲಿಂಗವನ್ನು ಮೀರಿ ಅದು ಇರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಪರಮಾತ್ಮನೇ ಮೇಲೆ ಆ ಪ್ರಕಾಶ ಬೀಳಬೇಕು. ಯಾರು ನೋಡ್ಬೇಕ್ರಿ? ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನು ನೀವು ನೋಡ್ಬೇಕು, ಪರಮಾತ್ಮನ ದರ್ಶನ ಕೊಡ್ಬೇಕು. ನೀವು ಬೆಳಗಿದ ಆರತಿ, ಪಂಚಾರತಿ, ಧೂಪಾರತಿ, ತೈಲಾರತಿ, ತುಪ್ಪದಾರತಿ ಬೆಳಗಿರ್ತಕ್ಕಂಥ ಏನೋ ನೋಡ್ರಿ. ಅವ್ರು ಇಷ್ಟೆಲ್ಲ ಯಾಕೆ ಮಾಡಿದ್ರಿ ಅಂತಂದ್ರೆ ಒಂದು ಸಲ ಮನಸ್ಸು ನಿಲ್ಲಲಿಲ್ಲಪ್ಪ, ಅಕಸ್ಮಾತ್ ಏಕಾಗ್ರತೆ ಬರಲಿಲ್ಲ ಅಂದ್ರೆ ಕರ್ಪೂರಾರತಿ ಬೆಳಗುವಾಗ ಬರಲಿಲ್ಲ, ಆರತಿ ಬೆಳಗುವರೆ ಆಗಲಿ, ಆರತಿ ಬೆಳಗು ಆಗಲಿಲ್ಲ, ಪಂಚಾರತಿ ಬೆಳಗುವರೆ ಆಗಲಿ, ತೈಲಾರತಿ ಬೆಳಗು ಆಗಲಿಲ್ಲ, ತುಪ್ಪದಾರತಿ ಬೆಳಗುವರೆ ಆಗಲಿ. ಮನಸ್ಸು ನಿಲ್ಲಲಿ. ಮನಸ್ಸು ಒಂದ ಕ್ಷಣ ಮನಸ್ಸು ನಿಂತರೆ ಸಾಕು, ಯಥಾರ್ಥ ಸ್ವರೂಪ ತಿಳ್ಕೊಳ್ಳಿ ಸಾಧ್ಯ. ನಿಮಿಷವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಅಂತ. ನೆನಹು ನಿಂದರೆ ಮುಕ್ತಿ ಪ್ರಾಪ್ತಿ ಅಲ್ಲ. ಒಂದು ಸಲ ಮನಸ್ಸು ನೆಲೆಯಾಗಿ ನಿಂತು ಆ ಒಳಗಿರ್ತಕ್ಕಂಥ ಲಿಂಗ ಆಗಲಿ ಅಥವಾ ಪರಮೇಶ್ವರನ ಮೂರ್ತಿ ಆಗಲಿ, ಸದೃಢವರ ಮೂರ್ತಿ ಆಗಲಿ, ಯಾವುದೋ ಇರಲಿ, ಅವ್ರ ಒಳಭಾಗದಲ್ಲಿ ಮನಸ್ಸು ನೆಲೆಯಾಗ್ತಾ ಆಗ್ತಾ ನಾವು ಬೆಳಗುವ ಆ ದೀಪ, ಆ ಬೆಳಗಿರ್ತಕ್ಕಂಥ ಪ್ರಕಾಶ ನಿಜವಾಗಿರ್ತಕ್ಕಂಥ ಮೂರ್ತಿಯನ್ನು ದಾಟಿಕೊಂಡು, ಭಾವಚಿತ್ರವನ್ನು ದಾಟಿಕೊಂಡು ನಿಜವಾಗಿರ್ತಕ್ಕಂಥ ಅವರ ದರ್ಶನವನ್ನು ನಾವು ಯಾವ ಪಡಿತಾ ಇದ್ದೇವೆ, ಆಗ ನಮ್ಮ ಪೂಜೆ ಅಂತಕ್ಕಂಥದ್ದು ಪರಿಶುದ್ಧತೆ ಆಯಿತು, ಅವ್ರು ನಮ್ಮ ದರ್ಶನ ಆಗ್ತದೆ. ಯಾವಾಗ ಅಲ್ಲಿ ಹೋಗಿ ಮುಟ್ತೀವಿ ನೋಡ್ರಿ, ಆ ಸಮಯದೊಳಗೆ ನಮ್ಮ ಅಂತಃಕರಣ ಕೂಡ ಶುದ್ಧಿ ಆಗಿರ್ತದೆ. ಅಷ್ಟೊಳಗೆ ಅವರ ದರ್ಶನ ಕೂಡ ನಮಗೆ ಆಗೇ ಇರ್ತದೆ. ಯಾವ ದರ್ಶನ ಅಂತಕ್ಕಂಥಲ್ಲ, ದರ್ಶನ ಆದಾಗ ನಾವು ಬಾಕಿ ಬೇರೆ ಉಳಿಯೋದಿಲ್ಲ. ಹೇಗಂದ್ರ ಸಮುದ್ರಕ್ಕೆ ಹೋಗಿದ್ರಂತ ಒಂದಿಬ್ರು ಗೆಳೆಯರು ಕುಡ್ಕೊಂಡು. ಒಬ್ಬ ಗೆಳೆಯ ಇಷ್ಟು ಚಲೋ ಇದ್ದ, ಭಾರಿ ಚಲೋ ಇದ್ದ, ಕಲಾವಿದ. ಒಂದು ಉಪ್ಪಿನ ಗೊಂಬೆಯನ್ನು ತಯಾರು ಮಾಡಿದ. ಉಪ್ಪಿನ ಗೊಂಬೆ ಎಷ್ಟು ಚಲೋ ಮಾಡಿದ. ಉಪ್ಪಿನ ಗೊಂಬೆಯನ್ನ
ಪ್ರತ್ಯಕ್ಷ ಆ ಉಪ್ಪಿನ ಗೊಂಬೆ ಮನುಷ್ಯನ ಇದ್ದಾನೇನು ಅನ್ನೋಷ್ಟು ರೀತಿಯಿಂದ ಸುಂದರವಾಗಿ ತಯಾರು ಮಾಡಿದ. ತಯಾರು ಮಾಡಿದ ಮೇಲೆ ಅವನಿಗೆ ಅನಿಸ್ತು, ಈ ಸಮುದ್ರ ಎಷ್ಟು ಆಳಿರಬೇಕು. ಶಾಂತ ಸಾಗರದಲ್ಲಿ ಒಂದು ವಿಮಾನ ಬಿದ್ದಿತ್ತು. ಅದು 3,500 ಮೀಟರ್ ಆಳದಲ್ಲಿ ಬಿದ್ದಿತ್ತು ಅಂತ ಹೇಳ್ತಾ ಇದ್ರು. ಅದಕ್ಕಿಂತ ಹೆಚ್ಚಿರ್ಬೋದಲ್ಲ ಅಂತ ಗೆಳೆಯ ಅದಕ್ಕಿಂತ ಆಳ ಇರ್ಬೋದಲ್ಲ, ಹೇಗೆ ಗುರುತಾಗೋದಪ್ಪ ಇದಕ್ಕ ಅಂದ ಕೂಡಲೇ ಅವ್ರಂದ್ರು ಆಗಲಿ ಉದ್ದವಾಗಿರ್ತಕ್ಕಂಥ ದಾರ ತಂದು ಬಿಡುದು, ತೆಗೆದುಕೊಂಡು ಬಂದು ಈ ಉಪ್ಪಿನ ಗೊಂಬೆ ಅದಲ್ಲ, ಉಪ್ಪಿನ ಗೊಂಬೆಗೆ ದಾರ ಕಟ್ಟಿ ಬಿಡುದು. ನೀರೊಳಗಿರ್ತಕ್ಕಂಥ ಉಪ್ಪ ದಾಲಿ ತಯಾರಿದೆ, ಎಲ್ಲ ಹುಡುಕಾಡ್ಕೊಂಡು ಬಂದು ಉತ್ತರ ಹೇಳ್ತದ ಮಾಡೋದು ತಡಿ ಅಂತ ಐಡಿಯಾ ಮಾಡಿ ದೊಡ್ಡ ದಾರ ಬಹಳಷ್ಟು ದೂರ ಅದು 4,500 ಒಂದು 3,000 ಮೀಟರ್ ಇತ್ತಲ್ಲ, 3,000 4,500 ಮೀಟರ್ ದಾರ ತಂದ್ರು, ಉದ್ದ ತಂದ್ರು. ತಗೊಂಡು ಬಂದು ಗೊಂಬೆಗೆ ಕೊರಳಿಗೆ ಕಟ್ಟಿ ಬಿಡೋಣ. ನೆನಪಿರ್ಲದಕ್ಕ ಬೇರೆ ಕಡೆ ಕಟ್ಟಿತಂದ್ರ ಮರಿತಂದ್ರ ಕೊರಳಿಗೆ ಕಟ್ಟು ದಾರ ಕೊರಳಿಗೆ ಕಟ್ಟಿ ಎತ್ತರ ಇರ್ತಕ್ಕಂಥ ಪರ್ವತ ಇರ್ತಾನ ಸ್ವಲ್ಪ ಮುಂದ್ ಕೂತು ಸ್ವಲ್ಪ ಆಳಿರ್ಬೇಕು ಅಂತ ಸ್ಥಾನಕ್ಕೆ ಎತ್ತರಲ್ಲಿ ನಿಂತ್ಕೊಂಡು ಉಪ್ಪಿನ ಗೊಂಬೆ ನೀರಿಗೆ ಬಿಟ್ರಿ ಹಾಗ ಹುಡುಕ್ತಾ ಹೋಗ್ಬಿಡ್ತು. ಗೊಂಬೆ ಹುಡುಕ್ತಾ ಎಷ್ಟು ಆಳದ ನೋಡಿ ಬಂದ್ ಹೇಳ್ಬೇಕಾನಿ ಅಂತ ಹೇಳಿ ಅದು ಗೊಂಬೆ ಅಲ್ಗಾಡ್ತತ್ರಿ. ಹಿಂಗ ಬಿಡುವಾಗ ಹೇಳ್ತದ ಅಂದ್ಕೊಂಡೆ ಒಳಗೆ ಕಳಿಸಿರು. ಹಾಗೆ ಹೋಯ್ತು ಹಾಗ ಹೋಯ್ತ್ರಿ. ಹೋಗ್ಬಿಡ್ತು, ಆಗ ದೂರ ಹೋಯ್ತು. ಆಗ ಎಷ್ಟು ದಾರ ಹಾಗ ಹೋಗ್ಬಿಡ್ತು. 4,500 ಮೀಟರ್ ತನಕ ಹೋದ್ರಿ. ದಾರ ಒಳಗೆ ಹೋಗ್ಬಿಡ್ತು. ಏನ್ ಉತ್ತರ ಬರೋಲ್ಲ ನೋಡು, ಉತ್ತರ ಏನ್ ಕೊಡ್ತದ ಜಗ್ಗಿದ ದಾರ ನೋಡು ಅಂತ ಹೇಳಿದ್ರಿ. ಜಗ್ಗಿದ್ರು ದಾರ ಬಂತು ಎಲ್ಲಾ ದಾರ ಬಂತು, ಎಲ್ಲಾ ಬಂತು, ಅಷ್ಟು ಬಂತು, ಬಂದ ಬಿಡ್ತು, ನೀರು ಬಿಟ್ಟು ಹೊರಗ ಬಂತು, ದಾರ ಒಂದ ಬಂತಪ್ಪ. ಏನ್ ಬಂದ್ರಿ? ದಾರ ಒಂದ ಬಂತು. ಉಪ್ಪಿನ ಗೊಂಬೆ ಏನೈತ್ರಿ? ಉಪ್ಪಿನ ಗೊಂಬೆ ಕರಿಗೆ ಹೋಗಿತ್ತದ್ರಿ. ನಮ್ಮಮ್ಮ ಹೇಳಿದ್ರು ಉಪ್ಪಿನ ಗೊಂಬೆ ಕರಿಗೆ ಹೋಗಿತ್ತು. ಏಕೆ ಕರಿಗೆ ಹೋಗಿತ್ತಂದ್ರೆ ಉಪ್ಪೆಲ್ಲ ಏನೈತ್ರಿ? ನೀರ ಇತ್ತು. ನೀರಲ್ಲಿ ಏನೈತ್ರಿ? ಸಮುದ್ರ ನೀರ ಏನಿರ್ತದ? ಉಪ್ಪ ಇರ್ತದ. ಅದ್ರೊಳಗೆ ಯಾವಾಗ ಉಪ್ಪಿನ ಗೊಂಬೆ ನೋಡ್ಲಿಕ್ಕೆ ಹೋಯ್ತ್ರಲ್ಲ, ಯಾವಾಗ ಒಳಗೆ ನೋಡ್ಲಿಕ್ಕೆ ಹೋಯ್ತು, ಹೋದಾಗ ಆಗ ಹೋಗಿ ಕರಗೋತ ನೀರಾಗಿ ಬಿಟ್ಟಿತ್ತು. ಮತ್ತೊಬ್ಬಂದ ಇದು ಉತ್ತರ ಕೊಡ್ಲಿಲ್ಲ. ಇಬ್ರು ಈಸ್ಕೊಂಡು ಹೋಗಿ ಅದು ಗೊಂಬೆ ತುರ್ ನಡಿ ಅಂತ ಅವ್ರು ನೋಡು. ಗೊಂಬೆಗೆ ಸರಿ ನಾವು 8 ದಿವ್ಸ ಬಿಟ್ರೆ ಅದ್ರಾಗ ಅದೀವಿ ಅಂದ್ರೆ ಬೇಡಪ್ಪ ನಾವು ಕರೆಗೆ ಬಿಡುದಾಗ್ತದ, ಬೇಡ ಅಂತ ಬಿಟ್ಟು ಬಂದಿರತ್ರಿ. ಅದನ್ನ ನೋಡ್ಲಿಕ್ಕೆ ಶೋಧ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಉಪ್ಪಿನ ಗೊಂಬೆ ಶೋಧ ಕೊನೆಗೆ ಸಿಕ್ಕದ್ದೇನಂದ್ರ ಉಪ್ಪು ನೀರಾಯ್ತು, ನೀರಿನ ಮೂಲ ಉಪ್ಪಿತ್ತು, ಉಪ್ಪಿನ ಮೂಲ ನೀರಿತ್ತು. ಕಾರಣ ಅಂದ್ರೆ ಅಲ್ಲಿತ್ತಲ್ಲ ಅದ್ರ ಇರ್ತದ ಕ್ಷಾರ ನೀರು, ಉಪ್ಪಿನ ನೀರು, ಲವಣಾಂಶ ನೀರು. ಹಾಗಿಲ್ಲಿ ತನ್ನ ಯಥಾರ್ಥ ಸ್ವರೂಪನ ಗುರು ಮುಖಾಂತರವಾಗಿ ಅರಿಲಿಕ್ಕೆ ಹೋದಾಗ ತಾನಾರು ಅಂತ ಗುರುಗಳ ಮುಂದೆ ಶರಣಾಗತನಾಗಿ ಪ್ರಾರ್ಥನಾ ಮಾಡಿದಾಗ ಗುರು ಹೇಳ್ತಾರ, ನೀವು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೀಪ. ನಿನ್ನನ್ನು ಬಿಟ್ಟು ಇಲ್ಲಿ ಬೇರೆ ಏನಿಲ್ಲ, ಬೇರೆ ಎಲ್ಲಿರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪನದ. ನೀನು ಉಪಾಧಿಯ ಮೂಲಕವಾಗಿ ಈ ದೇಹಾದಿಗಳ ಮೂಲಕ, ದೇಹ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹಗಳ ಮೂಲಕವಾಗಿ ಇದಕ್ಕಂತ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳ ಮೂಲಕವಾಗಿ, ನೇತ್ರ ಶಿರೋತ್ರ ಜೀವ ಗ್ರಹಣಗಳ ಮೂಲಕವಾಗಿ, ವಾಕ್ಪಾಣಿ ಪಾದ ಪಾಯಿ ಉಪಸ್ಥಗಳ ಮೂಲಕವಾಗಿ ಎಲ್ಲ ಉಪಾಧಿ ಮಾಡಿಕೊಂಡು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳ ಮೂಲಕವಾಗಿ, ವಿಶ್ವ ತೈಜಸ ಪ್ರಾಜ್ಞೆ ಅಂತಕ್ಕಂಥ ಹೆಸರುಗಳ ಮೂಲಕವಾಗಿ, ಜಾಗೃತ ಸ್ವಪ್ನ ಸುಷುಪ್ತಿ ಅಂತಕ್ಕಂಥ ವ್ಯವಸ್ಥೆಗಳ ಮೂಲಕವಾಗಿ ಭೇದ ಭಾವನೆ ಮಾಡಿಕೊಂಡು ನಾನೊಬ್ಬ ಬೇರೆ ಇದೆ, ಇದೊಂದು ಬೇರೆ ಅಂತಕೊಂಡು ಭಾವನೆಯಿಂದ ಈಗ ಬಳಲ್ತಾ ಇದ್ದಿ. ನೀನು ಯಥಾರ್ಥ ಸ್ವರೂಪ ಅಂತ ತಿಳ್ಕೊ, ನೀನು ನಿಜವಾಗಿ ಕೂಡ ಧನ್ಯ ಇದ್ದಿ. ನೀ ತಿಳಿದಾಗ ನಿನ್ನನ್ನು ಯಾವಾಗ ತಿಳಿತಾ ಇದ್ದಿಲ್ಲ ಅನ್ಯವಾಗಿ ಮತ್ತೇನು ಇರ್ತಲ್ಲ ಇರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಲಿ ಆ ಅಮ್ಮ ಹೇಳಿದ್ರು, ಮಾವನವರೇ ನಮ್ಮ ಗುರುಗಳೆಲ್ಲ ಹೀಗೆಲ್ಲ ಹೇಳಿದ್ರು, ನಮ್ಮ ಮಾವನವರು ನಮ್ಮ ಗುರುವರು ಹೀಗೆಲ್ಲ ಹೇಳಿದ್ರು. ಅವ್ರು ಪೂಜಾ ಪದ್ಧತಿ ಕಲಿಸಿದ್ರು. ಹೀಗಾಗಿ ಆ ಪೂಜಾ ಪದ್ಧತಿ ಮಾಡ್ತಾ ಬಂದಾಗ ಅವ್ರು ಹೇಳಿದ ನಾಮಸ್ಮರಣೆ ಮಾಡ್ತಾ ಬಂದಾಗ ನೀವೇನ್ ಮಾಡ್ತಾ ಇರೋ ತಿಳಿದು ಬಿಡ್ತು. ಅದಕ್ಕೆ ಪೂಜಾ ಮಾಡುವಾಗ ನಾಮಸ್ಮರಣೆ ಮಾಡುವ ನೀವೆಲ್ಲ ಕೂಡ ಎಲ್ಲರೂ ಪುರುಷರಿರಲಿ ಸ್ತ್ರೀಯರಲ್ಲಿ ನಾಮಸ್ಮರಣೆ ಮಾಡುವಾಗ 100ಕ್ಕೆ 100 ಲಕ್ಷ ಇಟ್ಕೊಂಡು ನಾಮಸ್ಮರಣೆ ಮಾಡಿದ್ರೆ ಚೆನ್ನಾಗಿರ್ತದೆ. ಪೂಜಾ ಮಾಡುವಾಗ ಇರ್ತಕ್ಕಂಥ
ಪವಿತ್ರವಾಗಿರ್ತಕ್ಕಂಥ ಭಾವನೆ ಇರಬೇಕು, ಭಕ್ತಿ ಇರಬೇಕು. ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ. ಭಕ್ತಿ ಇಲ್ಲದ್ರೆ ಅನುಕೂಲ ಅಲ್ಲ. ಅದರಿಂದ ಇನ್ನೆಲ್ಲ ನೋಡ್ರಿ ಗಣೇಶಿಯವರು ಉತ್ಸವ ಮಾಡ್ತಾ ಬಂದ್ರೆ ಈ ಗಣೇಶಿಯವರು ಸ್ಥಾಪನಾ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಮೂರ್ತಿ ಎಷ್ಟು ಸುಂದರ ಇದೆ, ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿ. ಈಗ ಒಂದು ಊರೊಳಗ ಗಣೇಶಿಯವರು ಸ್ಥಾಪನೆ ಮಾಡಿದ್ರು. ಕಲಾವಿದರು ಅದು, ಊರೆಲ್ಲ ಕಲಾವಿದರು. ಒಬ್ರು ಅಂದ್ರಿ, ನಾನು ಕಲಾವಿದ, ಹೊಸ ರೀತಿಯಿಂದ ನಾನು ಮೂರ್ತಿ ಮಾಡಿದ ಚೆನ್ನಾಗಿರ್ತಲ್ಲ, ಮಣ್ಣಿನಿಂದ ಶೇಡಿಯಿಂದ ಮಾಡಿದೆ, ಅದು ಆಗಲಿತ್ತು ಹೇಳಿ ಅಪೇಕ್ಷೆ ಅನಿಸ್ತು. ಮೂರ್ತಿ ಮಾಡಿದ್ರಿ, ಸಕ್ಕರೆಯ ಮೂರ್ತಿ ಮಾಡಿದ್ರಿ. ಗಣೇಶಿಯವ್ರು ಏನ್ ಮಾಡಿದ್ರಿ? ಸಕ್ಕರೆಯ ಮೂರ್ತಿ ಅಂತ ತಯಾರು ಮಾಡಿದ್ರು. ಇಷ್ಟು ಚಲೋ ಮೂರ್ತಿ ಮಾಡಿದ್ರು, ಭಾರಿ ಚಲೋ ಮಾಡಿದ್ರು. ತಮ್ಮ ಜೊತೆ ಅನೇಕ ಕಲಾವಿದರು, ಅವರು ಕೂಡ ಒಬ್ರು ಏನಪ್ಪ ನೀ ಯಾವ್ದು ಮಾಡಿ, ನೀ ಯಾವ್ದು ಮಾಡಿ, ಎಲ್ಲಿ ಮಾಡಿ, ಎಷ್ಟು ಅದಕ್ಕೆ ಹಣ ಸ್ವೀಕಾರ ಎಲ್ಲ ಚರ್ಚೆ ನಡೀತಾ ಬಂತು. ಇವ ಹೇಳಿದ, ನಾನು ಸಕ್ಕರೆಯ ಮೂರ್ತಿಯನ್ನು ಮಾಡಿದ್ದೇನೆ. ಹೋ, ಸಕ್ಕರೆ ಬಹಳ ಅಕ್ಕರೆ, ಬಹಳ ಸಂತೋಷ ಆಯ್ತು. ನಡೆ ನೋಡೋಣ ಅಂತ ಹೇಳಿ ಬಂದ್ರಿ. ಆ ಕಲಾವಿದರ ಮನೆಯೊಳಗ ಒಂದಿಬ್ರು ಮಕ್ಕಳಿದ್ರು ಅವ್ರಿಗೆ, ಒಬ್ಬ ಪತ್ನಿ, ಇಬ್ರು ಮಕ್ಕಳು. ಮೂರ್ತಿ ಮಾಡ್ಯಾರ, ಬಹಳ ಸುಂದರ ಇರ್ತಂತ ಮೂರ್ತಿ ಮಾಡಿದಾಗ ಮಕ್ಕಳು ಹೇಳಿದ್ರು, ಆ ಮೂರ್ತಿ ಮಾಡಿ ಹೊರಗೆ ಬಂದಾರ, ಪೇಟೆಯೊಳಗೆ ಬಂದಾರ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ ಒಳಭಾಗದಲ್ಲಿ. ಪತ್ನಿ ನೋಡ್ತಾ ಇರು ಅಂತ ಹೇಳಿ ಬಂದಾರ. ಆ ಮಕ್ಕಳು ಸ್ವಲ್ಪ ತುಂಟ ಹುಡುಗರು, ಸರಿ ಇರ್ಲಿಲ್ಲ. ಅವ್ರ ಅಮ್ಮ ನಾವು ಮೂರ್ತಿ ನೋಡ್ತಾ ಇದ್ರು, ನೋಡ್ರಿ ಮೂರ್ತಿ ನೋಡಕ್ಕೆ ನೋಡ್ರಿ ಹೇಳಿದ್ರು. ಇವ್ರು ಮೂರ್ತಿ ಬರೇ ನೋಡೋದಲ್ರಿ, ಕೈ ಒಳಗೆ ಎತ್ಕೊಂಡು ನಮ್ಮಪ್ಪ ಮಾಡ್ಯಾನ ಮೂರ್ತಿ ಅದ, ನಮ್ಮಪ್ಪ ಮಾಡ್ಯಾನ. ಇಬ್ರು ಅಣ್ಣ ತಮ್ಮನವರು. ಆದ್ರೆ ನಾನು ಜಗಳ ನೋಡ್ತಾ, ನಮ್ಮಪ್ಪ ಸರಿ ತೊಡಿಮೆ ಕೂದಾಗ ಸರಿಸ್ತದ ಬುಡು, ಸರಿ ನಮ್ಮಪ್ಪ ಸರಿ ಎತ್ತೀವಿ ಸರ್, ನಮ್ಮವ ಅವ್ರ ತರ ತಾಯಿ ತಂದೆ ಇಬ್ರು ನನ್ನ ಮಕ್ಕಳು ಅದ. ನಿಮ್ಗೂ ಅಪ್ಪ ನಿಮ್ಗೂ ತಾಯಿ, ನಿಮ್ಗೂ ತಾಯಿ ಅಂತ. ಹಾಗ ನಮ್ಮಪ್ಪ ಮಾಡ್ಯಾನ ಅಂತ ಜಗಳಾಡಿದ್ರಿ. ನನಗ್ ಬೇಕು ಜಗಳಾಡುವಷ್ಟೊಳಗೆ ಅಂತ ಗಣೇಶ ಇವ್ರ ಮೂರ್ತಿ ಕೆಳಗೆ ಬಿದ್ದ ಭಗ್ನರಾತ್ರಿ ಒಡೆದೋಗ್ಬಿಡ್ತು. ಅಷ್ಟು ಫೋನ್ ಮಾಡಿದ ಪತ್ನಿಗೆ, ಹಲೋ, ಈಗ ನಮ್ಮ ಗೆಳೆಯರು ಬರ್ತಾ ಇದ್ದಾರೆ, ಮತ್ತೀಗ ಮೂರ್ತಿ ಪೂಜೆ ಮಾಡಿ ತಯಾರು ಮಾಡಿದ್ರಲ್ಲ, ಸದ್ಯ ಬರ್ತಾ ಇದ್ದೀವಿ ಮನೆಗೆ, ನಾವು ಮಾಡ್ತಕ್ಕಂಥ ಕಲೆ ನೋಡ್ಕೊಂಡು ಬಂದ್ರೆ ನಮ್ಮ ಗೆಳೆಯರು, ಅವ್ರ ಮೂರ್ತಿ ನೋಡ್ಕೊಂಡು ಬಂದ, ನಮ್ದು ಅವ್ರು ನೋಡ್ಕೊಂಡು ಬಂದಾರ ಅಂತ ಹೇಳಿದ್ರು. ಪತ್ನಿ ಗಡಿಬಿಡಿ ಮಾಡಿದ್ರು, ಮಕ್ಕಳು ಮೂರ್ತಿ ಹೊಡೆದಾರ. ಇನ್ನೇನ್ ಮಾಡಿ ಮತ್ತೆ ಸ್ವಲ್ಪ ಸಿಟ್ಟು ಇದ್ರು ಕಲಾವಿದರು, ಇನ್ನೇನ್ ಮಾಡ್ಬೇಕು ಹೊತ್ಕೊಂಡು ಬಾಳ ಗಂಧ ಹಿಡಿದ್ರೆ ಅವ್ರು ನೆನಪಾಗ್ಬಿಡ್ತು. ಈಗ ಪಡೇಸ ಸುಂದರ ಇರ್ತಕ್ಕಂಥ ಪಡೇಸ ತಯಾರು ಮಾಡ್ಯಾರ, ಸದ್ಯ ಮಾಡಿಬಿಡುತ್ತ ಅದನ್ನ ಪಡೇಸ ಮತ್ತೆ ಹಾಕಿ ಸರಿ ಮಾಡಿ ಪಟ ಐದು ಅವರು ಕಲಾವಿದರಿದ್ರೆ ತಯಾರು ಮಾಡಿ ನೋಡಿಬಿಟ್ಟು, ಏನ್ ನಡೀರು ನನ್ನೆಲ್ಲ ಬಯಸ್ತೀರಿ, ನೀವು ಒಟ್ಟ ಬುದ್ಧಿ ಹೇಳೋಷ್ಟು ಇಲ್ಲ, ಸರಿ ನಡಿ ನಿಮ್ಮ ಅಪ್ಪ ಬರ್ತಾರ ಬಿಡಿತಾರ ಮತ್ತೊಂದು ಅವ್ರು ಹಂಚಿ ದೂರ ಹೋದ್ರೆ ಒಂದ್ ನೋಡಿದ್ರು ಮೂರ್ತಿ ಚಲೋ ಮೂರ್ತಿ ಐತೆ, ಭಾರಿ ಮಾಡಿಪ್ಪ ಅಂತ ಅವ್ರೊಳಗೆ ಸಂತೋಷ ಪಟ್ರು, ಭಾಳ ಚಲೋ ಆತ್ರಿ. ಇನ್ನೊಂದ್ 2-3 ದಿವಸದ ವಿಸರ್ಜನೆ ದೇವ್ರದು ಆಯ್ತು, ಸರಿ ಆಯ್ತು. ಮತ್ ಮರುದಿವ್ಸ ಬಂತ್ರಿ, ಮರುದಿವ್ಸ ಬಂದಾಗ ಮತ್ತ ನಮ್ಮಪ್ಪ ಮಾಡ್ಯಾನ, ನಮ್ಮ ಮೂರ್ತಿ ನನಗ್ ಬೇಕು ಜಗಳಾಡಿ ಮತ್ತ ಮೂರ್ತಿ ಒಡೆದ ಬಿಟ್ರಿ. ಮೂರ್ತಿ ಕೆಳಗೆ ಬಿದ್ದು ಚಲ್ಲಾಪಿಲಿ ಆಯ್ತು. ಮತ್ತ ಪೂರ್ಣೇಶ್ವರ ಹಲೋ, ಮತ್ತ ಇವ್ರು ಏನ್ರಿ ಅಂತ ಹೇಳಿದ್ರಿ. ನೋಡ್ರಿ ಹೌದು ಅವತ್ತ ಹೇಳಿದ, ನೋಡು ಏನಮ್ಮ ಗೆಳೆಯರು ಬರ್ಲಿಕ್ಕತ್ತಾರ, ಇವತ್ತು ಮೂರ್ತಿ ನೋಡ್ತೀವಂತ. ಮತ್ತ ಮೂರ್ತಿ ಸರಿ ಅದಲ್ಲ, ಸರಿ ಅದ ಅಂತ ಹೇಳಿ ಬರ್ರಿ ಮೂರ್ತಿ ಹೊಡೆದಾರ್ರಿ. ಇನ್ನೇನ್ ಮಾಡುದು, ಸಮಯನಲ್ಲಿ ಬಹಳ ಸಮಯ ಬಂದಾರ್ರಿ. ಅಷ್ಟೆಲ್ಲ ಮಾಡೋ ಸಮಯ ಎಷ್ಟಂದ್ರ ಸಮೀಪ ಒಂದೊಂದ್ 2-3 ಪರಲಾಗಿ ಇಷ್ಟ ಬಂದಾರ. ಇನ್ನೇನ್ ಮಾಡ್ಬೇಕು, ಇಷ್ಟೊಳಗೆ ಬರ್ತಾರಂತಂದ ವಿಚಾರ ಮಾಡಿದ್ರು. ಏನೋ ಹೇಳ್ತೀವ್ರಿ ಅಂತಂದ ಪಟ ಬಡ್ಕೊಂಡು ಎಲ್ಲ ಕೂಡಿಸಿ ಒಂದು ದೊಡ್ಡ ಬೋಗಾಣ ಒಳಗೆ ಹಾಕಿಬಿಟ್ರಿ. ಗಣೇಶ ದೇವರ ಹಾಕಿ ಒಳಗೆ ಚಾಪುಡಿ ಹಾಕಿ ಹಾಲು ಹಾಕಿ ತಯಾರು ಮಾಡಿದ್ರಿ ಮೂರ್ತಿ ಅಂತ ಹೇಳಿ. ಇದು ಚಾ ಕುಡಿದ್ರಿ ಎಲ್ಲ ಹೇಳ್ತಾನ, ಚಾ ಕುಡಿದ್ರಿ ಎಲ್ಲ ಚಾ ಕುಡಿದ್ರಿ ಹೇಳಿದ್ರಿ ಹೇಳಿದ್ರು. ಭಾಳ ಚಲೋ ಅವ್ರ ಸಂತೋಷ ಚಲೋ ಆಯ್ತಲ್ಲ, ಸಂತೋಷ ಆಯ್ತು. ಎಲ್ಲ ಚಾ ಕುಡಿದಂತ ಹೇಳಿದ್ರು. ಮೂರ್ತಿ ಇಲ್ಲ ಅಂತ ಕೇಳಿದ್ರು. ಅವರು
ನಿಮ್ಮ ಮಕ್ಕಳನ್ನ ಅದ್ರಲ್ರಿ ನಿಮ್ಮ ಅಪ್ಪ ಬರ್ತಾರ ಅಂದ್ರೆ ಕೇಳಿಲ್ಲ, ಹೋಗಿ ವಿಸರ್ಜನೆ ಮಾಡಿ ಬಂದಾರ್ರಿ. ಏನ್ ಮಾಡುದು? ಏನ್ ಮಾಡಿ ಬಂದಾರಿ? ವಿಸರ್ಜನೆ ಮಾಡ್ಯಾರ. ಅವ್ರೇನ್ ಮಾಡಿದ್ರು? ವಿಸರ್ಜನೆ ಹೊಟ್ಟೆ ಒಳಗೆ ಚಾರು ಅಂದ್ರೆ ಒಂದು ಸಲ ಹೊಡಿತು, ಮಾಡ್ಲಿಕ್ಕೆ ಬಂತು. ಎರಡನೇ ಸಲ ಹೊಡೆದಾಗ ಸಮಯನೂ ಸಿಗ್ಲಿಲ್ಲ, ಏನೂ ಸಿಗ್ಲಿಲ್ಲ. ಏನಂತಂದ್ರೆ ದೇವ್ರ ಚಾಯ್ ಹೋಗ್ಬಿಟ್ರಲ್ಲ ಮಾಡ್ಲಿಕ್ಕೆ ಬರ್ತಾರ. ಅದಕ್ಕ ಮೋಕ್ಷ ಅಂತಂದ್ರ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇರ್ಬೇಕಂತ ಮೋಕ್ಷ ಅಂತ. ಒಂದು ಸಲ ಮೋಕ್ಷ ಪಡೆದ ಮೇಲೆ ಮತ್ತೊಮ್ಮೆ ಜನನ ಮರಣ ಅಂತಕ್ಕಂಥದ್ದಿಲ್ರಿ. ಈಗ ನಾವು ಇಲ್ಲಿ ಪರ್ಯಂತರವಾಗಿ ಭಿನ್ನ ಬಿಟ್ಟು ದೇವ್ರನ್ನ ಭಿನ್ನ ಬಿಟ್ಟು ಅನಿಸ್ತಾ ಇದ್ದೀವಿ. ದೇವರೊಬ್ಬರು ಬೇರೆ, ನಾವು ಪೂಜೆ ಮಾಡ್ತಕ್ಕಂಥ ಎಲ್ಲ ನಡೀತದೆ, ವ್ಯವಹಾರ ನಡೀತದೆ, ನೋಡ್ಕೊಂಡು ಹೋಗ್ತದೆ, ಕರ್ಮಕಾಂಡ ಉಪಾಸನ ಕಾಂಡ ಎಲ್ಲ ನಡೀತದೆ. ಅದನ್ನ ಮಾಡ್ತಾ 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 ಸುದ್ರವರ ಸಂಜೀವ ಅಂತಕರಣ ಶುದ್ಧಿ ಮಾಡ್ಕೊಂಡು ಸಂಜೀವ ಹೋದಾಗ ಶುದ್ಧಾಂತಕರಣೈಕ ಲಭ್ಯವಾಗಿ ಅಂತಕರಣ ಶುದ್ಧಿ ಆದ್ರೆ ತಮ್ಮ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನ ಮೇನ ಮೋಕ್ಷ ಸಿದ್ಧತೆ. ಜ್ಞಾನ ಇರಲಿ ಅಂದ್ರೆ ಮೋಕ್ಷ ಅಂತ ಪ್ರಾಪ್ತಿ ಆಗೋದಿಲ್ಲ. ಯಾವ ಗುರುಮುಖಾಂತರವಾಗಿ ಒಂದು ಸಲ ಬ್ರಹ್ಮಜ್ಞಾನ ಅಂತ ಪ್ರಾಪ್ತಿ ಆಯ್ತಂದ್ರ ಸಕ್ಕರೆ ಗೊಂಬಿ ತೆಗೆದುಕೊಂಡು ಚಹಾ ಮಾಡಿ ಶ್ವಾನ್ ಮಾಡ್ಯಾನ, ವಿಸರ್ಜನೆ ಆಯ್ತು, ಮತ್ತೊಮ್ಮೆ ಮೂರ್ತಿನ ಬಿಡೋದು. ಅದಕ್ಕೆ ಇಲ್ಲಿ ಬ್ರಹ್ಮಜ್ಞಾನ ಗುರುಮುಖಾಂತರ ಯಾರು ಬ್ರಹ್ಮಜ್ಞಾನ ಪಡಿತಾರ ನೋಡ್ರಿ ಒಂದು ಸಲ, ಅವರು ಮತ್ತೊಮ್ಮೆ ಎಂದು ಕೂಡ ಹುಟ್ಟಿ ಬರುವುದಿಲ್ಲ. ಅಲ್ಲಿ ಪರಬ್ರಹ್ಮ ಸ್ವಲ್ಪ ತಾವೇದ ಇರ್ತಕ್ಕಂಥ ಸ್ಥಿತಿ ಪ್ರಾಪ್ತ ಆಗ್ತದೆ. ಅಖಂಡೈಕ ರಸ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಎಂತಿಹುದು ಅಂತ ಪರವಸ್ತುವನ್ನು ಹೇಳುವಾಗ, ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಎಂತಿಹುದೆಂದ ಬಾರದಂತಿವು. ಒಳಗಡೆಗೆ ಕೊಂಡಿಲ್ಲ, ಹೊರಗೆ ಸುಳಿಯುವುದಲ್ಲ, ಒಳ ಹೊರಗೆ ಒಂದಾಗಿ ತಾ ಬೆಳಗುತ್ತಿರುವುದು. ಕೈಯಿಲ್ಲ ಕಣ್ಣಿಲ್ಲ ಈಕ್ಷಿಸುವುದಿರುವುದು, ಮುನ್ನ ಪಾದಗಳಿಂದ ಸಂಚರಿಸುತ್ತಿರುವುದು. ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಇಂತಿಹುದೆಂದ ಬಾರದಂತಿರುವುದು. ಉಣ್ಣುವುದು ತಾನಲ್ಲ, ಹಸಿದಿರುವುದು ತಾನಲ್ಲ, ನಿರ್ಣಯಿಸಲು ಅದು ನಿತ್ಯ ತೃಪ್ತವಾಗಿರುವುದು. ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ ಅಂತೂ ಇಂತಿಹುದನ್ನ ಬಾರದಂತಿರುವುದು. ಹೀಗದಾಗಂತ ಹೇಳಿ ಗೊತ್ತಿಲ್ಲಪ್ಪ. ಆ ಪರವಸ್ತು, ಆ ಪರವಸ್ತುವೇ ನೀನಿದ್ದಿ ಅಂತ ಪರವಸ್ತು ನೀನೇ ಇದ್ದಿ ಅಂತ ಗುರುಮುಖಾಂತರ ತಿಳಿದ ಮೇಲೆ ಮತ್ತೊಮ್ಮೆ ಎಂದೂ ಕೂಡ ಜನನಿಲ್ಲ, ಮರಣಿಲ್ಲ. ಒಂದು ಸಲ ಹೋಗಿರ್ತಕ್ಕಂಥ ದುಃಖ ಎಂದೂ ಬರುವುದಿಲ್ಲ, ಮರಳೆ ಬಂದಿರತಕ್ಕಂಥ ಆನಂದ ಎಂದೂ ಹೋಗುವುದಿಲ್ಲ ಅಂತ ಶಾಶ್ವತ ಇರತಕ್ಕಂಥ ಪರಬ್ರಹ್ಮ ಸ್ವಲ್ಪ ತಾನಾದ್ಮೇಲೆ ಆ ಗಣೇಶ ದೇವರ ಮೂರ್ತಿ ಒಮ್ಮೆ ಪೂರ್ಣ ಮುಗಿದು ಚಹಾ ಹೋಗ್ಬಿಟ್ಟ ನಂತರ ಮತ್ತೊಮ್ಮೆ ಮೂರ್ತಿ ಮಾಡಿ ಬರ್ತಾರ. ಒಳದ ಕೆಳಗೆ ಬಿದ್ದಾಗ ಮತ್ತೆ ಮೂರ್ತಿ ಮಾಡಿ ಬರ್ತಾರೆ. ಚಹಾ ನಂತರ ಮತ್ತೆ ಬರ್ತದೆ. ನಾವ್ ಯಾವಾಗ ಎಲ್ಲಿ ಪರ್ಯಂತರ ಬ್ರಹ್ಮಜ್ಞಾನ ಗುರುಮುಖಾಂತರ ಪಡಿತಾ ಇಲ್ಲ, ಅಲ್ಲಿ ಪರ್ಯಂತರ ಕರ್ಮಕಾಂಡ ಉಪಾಸನ ಆಚರಣೆ ಮಾಡ್ತಾ ಇದ್ವಿ. ಮತ್ತೇನ್ ಮಾಡಿ ಬರ್ತದೆ, ಏನೋ ಜನ ಮನ ಇರ್ತಾವ. ಒಂದು ಸಂಪೂರ್ಣ ಗುರುಮುಖಾಂತರ ಗುರುಗಳ ಸೇವೆ ಮಾಡಿ ಬ್ರಹ್ಮಜ್ಞಾನ ಗುರುಮುಖಾಂತರ ನಾವು ಪಡ್ಕೊಳ್ತಾ ಇದ್ದೀವಿ. ಆ ನಂತರ ಬ್ರಹ್ಮಜ್ಞಾನ ನಂತರದಲ್ಲಿ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಪ್ರಾಪ್ತಿ ಆಗ್ತದ. ಅಂತ ಮೋಕ್ಷವನ್ನು ಪಡೆದ ಮೇಲೆ ಮತ್ತೆ ಅಲ್ಲಿ ಮತ್ತೇನು ಜನನ, ಮತ್ತೇನು ಮರಣ, ಅಲ್ಲಿ ಜನನೂ ಇಲ್ಲ, ಮರಣ ಇಲ್ಲ. ಅಂತಹದ್ದನ್ನು ಪಡೆಯೋಗೋಸ್ಕರವಾಗಿ ಏನ್ ಮಾಡ್ಬೇಕು, ನಾವನ್ನೆಲ್ಲ ಗುರುಮುಖಾಂತರವಾಗಿ ಬ್ರಹ್ಮಜ್ಞಾನ ಪಡಿಬೇಕು. ಆಗ ಪೃಥ್ವಾಂತರಿಣಿ ಅಲ್ಲೇ ಉಳಿತಲ್ಲ, ಪೃಥ್ವಾಂತರಿಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತ. ಜಲ ಅಂದ್ರೆ ಏನು? ನೀರು. ನೀರಬೇಕು, ಪೂಜೆ ಅಂದ್ರೆ ನೀರು ಇರಬೇಕಂತ ಶಬ್ದ ಆಗ ಬಂದ ಹೀಗೆ ಬಂದ್ಬಿಡ್ತು. ಜಲಂ ನೀರು ಅತ್ಯಂತ ಶ್ರೇಷ್ಠ ಇರತಕ್ಕಂಥದ್ದು. ನೀರಬೇಕು ಅಂದ್ರೆ ನೀನು ಸಚ್ಚಿದಾನಂದ ಘನ ಪರಿಪೂರ್ಣ ಪರಬ್ರಹ್ಮ ಸ್ವಲ್ಪನಾಥ ಗುರು ಮುಖಾಂತರ ತಿಳ್ಕೋಬೇಕು. ಆಗೆಲ್ಲ ಇರತ್ತು, ಆಗ ಪೂಜೆ ಆಯ್ತದ. ಪೂಜೆ ಅಲ್ಲ ಏನಂದ್ರೆ ಆಗೆಲ್ಲ ನಿನ್ನ ಜನನ ಮರಣ ಅಂತಕ್ಕಂಥದ್ದು ಹೋಗ್ಬಿಟ್ಟು ಪೂಜೆ ಆಯ್ತದ, ಸುಳ್ಳಾಗ್ಬಿಡ್ತು. ನಿನ್ನ ಜನ ಹುಟ್ಟುದು ಹೋಗ್ಬಿಡ್ತು, ಸಾವು ಹೋಗ್ಬಿಡ್ತು, ಅದೆಲ್ಲ ಪೂಜೆ ಆಗಲ್ಲ. ಅಲ್ಲಿ ಮುಗಿಬೇಕಾದ ವ್ಯವಸ್ಥೆ ಮುಕ್ತಾಯ ಆಗಬೇಕು. ಅದಕ್ಕೆ ಜಲಂ ಅನ್ನಂ ಸುಭಾಷಿತಂ. ಅನ್ನವನ್ನು ಪ್ರಸಾದ ಮಾಡಿ ಅವ್ರು ಸ್ವಲ್ಪ ಸಮಯ ತೃಪ್ತಿ ಇರ್ತದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಃ ಪರಂ ಮನ್ನೇನ ಕ್ಷಣಿಕ ತೃಪ್ತಿ. ಯಾವ ಜೀವಂಶ ವಿದ್ಯೆ ಅಂತ ಹೇಳಿದಾಗ ಅನ್ನದಾನ ಶ್ರೇಷ್ಠ ದಾನ, ಅದಕ್ಕಿಂತ ವಿದ್ಯಾದಾನ ಶ್ರೇಷ್ಠ ದಾನ. ವಿದ್ಯಾನುವಾಗ ಬ್ರಹ್ಮ ಅಧ್ಯಾತ್ಮ ವಿದ್ಯೆ ಅನ್ನಬೇಕಾದ್ರೆ ಇತರ ವಿದ್ಯೆಗಳಿಗೆ ವಿದ್ಯೆಯನ್ನು ಕೊಡುದು ಅಂತ ನೇಮದ. ವಿದ್ಯಾನ ಅಧ್ಯಾತ್ಮ ವಿದ್ಯಾ ಶ್ರೀಕೃಷ್ಣ ಬಹುತ್ತಾರೆ. ಅಧ್ಯಾತ್ಮ ವಿದ್ಯಾ ಬ್ರಹ್ಮಜ್ಞಾನ ಅಂತ ವಿಜ್ಞಾನ ಸರ್ವಶ್ರೇಷ್ಠ. ಅದರಿಂದ ಇಲ್ಲಿ ಅನ್ನದಾನಕ್ಕಿಂತಲೂ ಈ ಅನ್ನ ಶ್ರೇಷ್ಠ ರತ್ನ. ಅದಕ್ಕಿಂತಲೂ ಶ್ರೇಷ್ಠ ಇರ್ತಕ್ಕಂಥದ್ದು ಯಾವುದು? ಪೃಥ್ವಾಂ ತ್ರೀಣಿ ರತ್ನ. ಜಲಂ ಮೊನ್ನೆದು, ಅನ್ನತಕ್ಕಂಥ ಎರಡನೇದು. ಆಮೇಲೆ ಸುಭಾಷಿತ. ಸುಭಾಷಿತ ಅಧ್ಯಾತ್ಮ ಕೂಡಲ್ಪಟ್ಟಂತ ಅಧ್ಯಾತ್ಮ ಮಹಾತ್ಮ ಮುಖಾಂತರ ಬಂದಿರ್ತಕ್ಕಂಥ ಅಧ್ಯಾತ್ಮದ
ಅದು ಮೂರನೇ ರತ್ನ. ಆ ರತ್ನವನ್ನ ಯಾರು ಪಡೆದ್ರು ಆ ಬಳಿಕ ಇರ್ತಾರ ನೋಡ್ರಿ, ಅವ್ರು ನಿಜವಾಗಿ ಧನ್ಯರು ಮೋಕ್ಷ ಪಡ್ಲಿಕ್ಕೆ ಅನುಕೂಲ ಇರ್ತದೆ. ಆದ್ರ ಎಲ್ಲರಿಗೂ ಈ ವಿಷಯ ತಿಳಿದಿರೋ ಅಂತ್ಕೊಂಡು ಹೇಳಿ ಮೂಢೈ ಪಾಷಾಣ ಖಂಡೇಶು ರತ್ನ ಸೌಂದರ್ಯ ವಿಧೇಯತೆ. ಮೂಢ ಜನರು, ತಿಳುವಳಿಕೆ ಇರ್ತಕ್ಕಂಥ ಜನರು ಹೊಳೆಯುವ ಕಲ್ಲುಗಳಿಗೆ, ಪ್ರಕಾಶ ನೀಡತಕ್ಕಂಥ ಕಲ್ಲುಗಳಿಗೆ ರತ್ನ ಅಂತ ತಿಳಿದಾರ. ನೀರು ರತ್ನ, ಅನ್ನ ರತ್ನ, ಮಹಾತ್ಮರ ವಚನದ ಅಧ್ಯಾತ್ಮ ವೇದಾಂತ, ಅದ್ವೈತ ವೇದಾಂತದ ವೇದಾಂತ ರತ್ನವನ್ನ ತಿಳಿಯದೆ ಹಾಗ ಭ್ರಮೆಯಿಂದ ಕೊಡಲ್ಪಟ್ಟಂತವರಾಗಿದ್ರೆ ಹೊರಗಿನ ರತ್ನ ತಗೊಂಡು ಕಲ್ಲಿನ ತುಂಡುಗಳಿಗೆ ರತ್ನ ಅಂತ ಹೇಳ್ತಾರ. ನಿಜವಾಗಿರ್ತಕ್ಕಂಥ ಜ್ಞಾನಕ್ಕೆ ರತ್ನ ಅಂತ ಹೇಳಿಲ್ಲ. ಎಲ್ಲಿ ಪರ್ಯಂತ ಹೇಳಿಕ್ ಸಾಧ್ಯ ಇಲ್ಲ, ಮೋಕ್ಷ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಅದ್ರ ಬೇಕು ಅಂತಂದ್ರ ಸುಭಾಷಿತ. ಸುಭಾಷಿತ ಸುಷ್ಟು ಭಾಷಿತ ಸುಭಾಷಿತ ಯಥಾರ್ಥ ಒಂದು ಪರಬ್ರಹ್ಮ ಸ್ವರೂಪ ನಿಂದ ಸತ್ಯವನ್ನು ಹೇಳ್ತಕ್ಕಂಥ ಸ್ಪಷ್ಟವಾಗಿ ಅದು ಸುಭಾಷಿತ. ಅದು ಮಹಾತ್ಮರು ವಚನ ಅಂತ. ಅಂತ ವಚನವನ್ನು ಕೇಳ ದ್ರಾಕ್ಷ ಮ್ಲಾನಮುಖಿ ಜಾತ ಶರ್ಕರ ಶಾಶ್ವತಾಮೃತ ಸುಭಾಷಿತ ರಸಂ ದೃಷ್ಟ ಸ್ವದಾ ಭೀತ ದಿವಂಬತ. ಅಂದ್ರೆ ದ್ರಾಕ್ಷ ಮ್ಲಾನಮುಖಿ ಜಾತ, ದ್ರಾಕ್ಷ ಹುಳಿಯಾಗಿ ಬಿಡ್ತದ್ರಿ. ಮಹಾತ್ಮರ ವಚನ ಕೇಳಿ ಮಹಾತ್ಮರ ವಚನ ಇರ್ತಕ್ಕಂಥ ಸಾಮರ್ಥ್ಯ ನನ್ನಲ್ಲಿ ಇಲ್ಲವಲ್ಲ ಅಂತಕೊಂಡು ಹುಳಿಯಾಗಿ ಮುಖವನ್ನು ಕೆಳಗೆ ಮಾಡ್ಕೊಂಡು ದ್ರಾಕ್ಷಿ ಇರ್ತಾರೆ, ಬರೀ ಹೀಗೆ ಯಾಕೊಂಡು ಬರ್ತಾರೆ, ಕೆಳಗೆ ಮುಖ ಮಾಡಿರ್ತಾವ. ಯಾಕಂದ್ರೆ ಮಹಾತ್ಮರ ವಚನದ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಈ ಒಂದ್ ಮೆಣಸಿನಕಾಯಿ ಸಿಕ್ ನೋಡ್ರಿ, ಮೇಲೆ ಬರ್ತಾವ ನೋಡಿ ಮೆಣಸಿನಕಾಯಿ, ದ್ರಾಕ್ಷಿ ಮೇಲೆ ಬರ್ತದೆ, ಮೇಲೆ ಬರೋದು, ಕೆಳಗೆ ಮುಖ ಮಾಡ್ತಾರೆ. ಕಾರಣದ್ರ ನನ್ನಲ್ಲಿ ರಸ ಅದಕ್ಕೆ ಹುಳಿ ರಸ ಅದ, ಅಮೃತ ಸಮಾನ ರಸ ಅಲ್ಲ. ಮಹಾತ್ಮರದ ದೇವಲೋಕದ ಅಮೃತಕ್ಕಿಂತ ಶ್ರೇಷ್ಠ ಅಮೃತ. ಅದ್ರ ಮುಂದೆ ಅವ್ರ ವಚನ ಮುಂದೆ ಸುಭಾಷಿತ ಮುಂದೆ ನನ್ನದೇನು, ನನ್ನ ಯಾವ ಶಕ್ತಿ ಸಾಮರ್ಥ್ಯ ಅದ. ಅವ್ರ ವಚನ ಸ್ವೀಕಾರ ಮಾಡಿದ್ರು, ಅವ್ರ ಬ್ರಹ್ಮಜ್ಞಾನ ಪಡೆದವ್ರು ಮೋಕ್ಷ ಪಡಿತಾರ, ಧನ್ಯರಾಗ್ತಾ ಇದಾರ. ನನ್ನನ್ನು ಸ್ವೀಕಾರ ಮಾಡ್ತಕ್ಕಂಥ ಒಮ್ಮೆ ಇನ್ನೊಂದು ಇದ್ರ ಜೊತೆಗೆ ದ್ರಾಕ್ಷಿ ಆರಾಮಿಲ್ಲದವ್ರು, ಯಾರು ಆರಾಮಿರೋದಲ್ಲ, ಗುಳಿಗೆ ಔಷಧ ತೋರ್ತ್ರಿ, ಅವರು ಸ್ವಲ್ಪ ಅಧ್ಯಾತ್ಮ ಬಿಟ್ಟು ಹೊರಗೆ ಬಸ್ಬಾರ್ದು, ಮತ್ತೆ ಸ್ವಲ್ಪ ನಿಮ್ಗೆ ಉಪಯೋಗ ಇಲ್ಲ ಅಂತೇಳಿ. ಅಂದ್ರೆ ಅದನ್ನ ಆಗ ದ್ರಾಕ್ಷಿಯ ಜ್ಯೂಸನ್ನ ಯಾರು ಕುಡಿತಿರ್ಲ ಆಗ ಬೇಗನೆ ಅರಿವಿ ಹೋಗ್ತದ. ಒಳಭಾಗದ ಇರ್ತಲ್ಲ, ಒಳಭಾಗ ಅದ್ರ ಕರಗಿರ್ತಕ್ಕಂಥ ಗುಳಿಗೆ ಔಷಧ ಹಾಗೆ ಉಳಿತಾವ. ಈ ರಸ ಬೇಗನೆ ಪಚನ ಹೋಗ್ತದ, ಅದು ವಿಷ ಆಗಿಬಿಡ್ತದ. ಆ ವಿಷದಿಂದ ಏನಂತ ಮನುಷ್ಯರಿಗೆ ಮರಣ ಕೂಡ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಕೇಸರಿ ಅಂತ ಒಂದು ಇದು ಬಂದಿದ್ರಿ ಮಹಾರಾಷ್ಟ್ರದಿಂದ, ಅದ್ರ ಒಳಭಾಗದಲ್ಲಿ ಪುಡಾರಿ ಮತ್ತು ಕೇಸರಿ ಬರ್ತಾರಲ್ಲಿ ದಿನಪತ್ರಿಕೆ ಅದ್ರೊಳಗೆ ಕೊಟ್ಟಿದ್ರು. 6 ಮಂದಿ ಡಾಕ್ಟರ್ ಕೂಡಿ ಚೆಕ್ ಮಾಡಿದ್ರು ಒಬ್ಬ ಸತ್ತವ್ರಿಗೆ. ಕಾರಣ ಏನು ದೇತಿಯಾಗಿ ಮಾಡಿದ, ಏನ ತೀರ್ಕೊಂಡ ಶೋಧ ಮಾಡಿದ ಸಿಕ್ತು. ಈತ ಗುಳಿಗೆ ಔಷಧ ತಗೊಂಡಾನ, ದ್ರಾಕ್ಷಿ ಜ್ಯೂಸ್ ಕುಡ್ದಾನ, ಅದು ಅದ್ರೊಳಗೆ ಸಿಕ್ಕೋದು ಅದು ಕಬ್ಬೇರಿ ಬಿಟ್ಟದ. ಅವ್ರ ಗುಳಿಗೆ ಔಷಧ ಪಚನ ಆಗಿಲ್ಲ, ರಸ ಅಷ್ಟು ಪಚನ ಆಗಿಬಿಟ್ಟದ. ಆಗೋಸ್ಕರ ಸತ್ತು ಹೋದ. ದ್ರಾಕ್ಷಿ ಹೀಗಿರ್ತಲ್ಲ, ದ್ರಾಕ್ಷಿ ಆಯ್ತು ನನ್ನಿಂದ ಮರಣ ಪ್ರಾಪ್ತಿ, ನನ್ನಿಂದ ಅಮರತ್ವ ಯಾವ ಪ್ರಾಪ್ತಿ ಆಗ್ತದ, ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ಗುರುಗಳ ವಚನದ ಮಹಾ ಸಾಮರ್ಥ್ಯ ಇರ್ತದ. ಅವರಿಂದ ನಾನು ಜನರು ಧನ್ಯರಾಗ್ತಾರ, ಮೋಕ್ಷ ಪಡಿತಾರ ಅಂತಕೊಂಡು ದ್ರಾಕ್ಷ ಮ್ಲಾನಮುಖಿ ಜಾತ, ದ್ರಾಕ್ಷಿ ಮುಖ ಸಪ್ಪು ಮಾಡ್ಕೊಂಡು ಹುಳಿ ಆಗಿಬಿಡ್ತದೆ. ದ್ರಾಕ್ಷ ಮ್ಲಾನಮುಖಿ ಜಾತ ಶರ್ಕರ ಶಾಶ್ವತಾಂಗತಃ, ಕಲ್ಲು ಸಕ್ಕರೆ ಕಲ್ಲಾಗಿ ಬಿಡ್ತದ್ರಿ. ಸಕ್ಕರೆ ಕಲ್ಲು ಸಕ್ಕರೆ ಇರ್ತಿರಲ್ಲ, ಕಲ್ಲು ಸಕ್ಕರೆ ಕಲ್ಲಾಗಿ ಬಿಡ್ತದ್ರಿ. ನನ್ನಲ್ಲಿ ಯಾವ ಸಾಮರ್ಥ್ಯ ಅದಪ್ಪ, ಮಹಾತ್ಮರ ವಚನಕ್ಕೆ ನಾನು ಸಮವೇ, ನಾನು ಸಮ ಅಲ್ಲ ಅಂತ ಕಲ್ಲು ಸಕ್ಕರೆ ಕಲ್ಲಾಗಿ ಬಿಡ್ತು. ದ್ರಾಕ್ಷ ಮ್ಲಾನಮುಖಿ ಜಾತ ಶರ್ಕರ ಶಾಶ್ವತಾಂಗತ ಸುಭಾಷಿತ ರಸಂ ದೃಷ್ಟ ಸ್ವದಾ ಭೀತ ದಿವಂಬತ. ಸುಭಾಷಿತ ವಚನವನ್ನು ಸ್ವೀಕಾರ ಮಾಡಿಕೊಂಡು ದೇವಲೋಕದ ಅಮೃತ ದೇವಲೋಕಕ್ಕೆ ಹೋಗ್ಬಿಡ್ತದ್ರಿ. ಒಂದರ್ಥ ಸುಧಾ ಭೀತ ದಿವಂಬತ, ಸುಧಾ ಅಂದ್ರೆ ಅಮೃತ, ಭೀತಿ ಪಟ್ಕೊಂಡು ಮಹಾತ್ಮ ವಚನ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಇಲ್ಲಿ ಭೂಲೋಕದ ಇರ್ತಕ್ಕಂಥ ಅಮೃತ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡ್ತದೆ. ಅಷ್ಟು ವಿಶೇಷವಾಗಿರ್ತದ ಸಾಮರ್ಥ್ಯ ಮಹಾತ್ಮ ವಚನ ಇರ್ತದ. ಅದಕ್ಕೆ ಮೂಢೈ ಪಾಷಾಣ ಖಂಡೇಶು ರತ್ನ ಸೌಮ್ಯ ವಿಧೇಯತೆ. ಮೂಢರು ಪಾಷಾಣ ಖಂಡ ರತ್ನ ಅಂತಕೊಂಡು ಹೇಳಿ ಆ ರತ್ನ ಖರೀದಿ ಮಾಡ್ಕೊಂಡು ತಗೊಂಡ್ಬಂದು ಬಂಗಾರ ಹಾಕಿ ಆ ಬಂಗಾರದೊಳಗೆ ಜೋಡಿಸಿ ಏನೇನು ಮಾಡಿ ಆಭರಣ ತಯಾರು ಮಾಡಿ ಮತ್ತೇನು ಮಾಡ್ಕೊಂಡು ಎಷ್ಟು ಚಲೋಪ್ಪ, ಎಷ್ಟು ಚಲೋ. ನೀವು ವರ್ಣನೆ ಮಾಡೋದು ಕಲ್ಲ ವರ್ಣನೆ ಮಾಡಿದ ಹೊರತಾಗಿ ನಿಜವಾದ ರತ್ನವನ್ನು ಸ್ವೀಕಾರ ಮಾಡಿಲ್ಲ. ಮಹಾತ್ಮರ ವಚನ ಎಲ್ಲಕ್ಕಿಂತ ಶ್ರೇಷ್ಠ ರತ್ನ ಅಂತ ಅಂತ ಮಹಾತ್ಮರ ವಚನ ನಾವು ನೀವು ಉದ್ಧಾರ ಆಗ್ಲಿ ಬರ್ತದ. ಮಹಾತ್ಮರ ಅಧ್ಯಾತ್ಮ ವೇದಾಂತ ಅದ್ವೈತ ವೇದಾಂತದ ವಿಷಯ ನಿಜವಾಗಿರ್ತಕ್ಕಂಥ ರತ್ನ. ಅಂಥ ಜ್ಞಾನ ರತ್ನ ಪಡೆದವರು ನಿಜವಾಗಿ ಉದ್ಧಾರತರ, ಧನ್ಯರಾಗ್ತಾರ. ಅಂತ ಧನ್ಯತೆಯನ್ನ ಶಿರೋತ್ರಿ ಬ್ರಹ್ಮನಿಷ್ಠದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುಂದರವರು ನಮ್ಮಲ್ಲಿ ಅನುಗ್ರಹ ಮಾಡಲಿ. ಇದ್ರ ಜೊತೆ ಯಾವ ಗಣೇಶ ದೇವರು ಉತ್ಸವ ಮಾಡ್ತಕ್ಕಂಥ ಪ್ರತಿ ವರ್ಷ ಮಾಡ್ತಕ್ಕ 12 ವರ್ಷಗಳ ಪರ್ಯಂತ ಆಚರಣೆ ಮಾಡ್ತಾ ಬಂದಿರ್ತಕ್ಕಂಥ ತಮಗೆ ವಿಶೇಷ ಶಕ್ತಿಯನ್ನು ಸುಂದರ ಅನುಗ್ರಹ ಮಾಡಲಿ. ಗಣೇಶಿಯವರು ಕೃಪಾಶಿವರಲ್ಲಿ ವಿಗ್ರಹ ನಿವಾರಣೆ ಮಾಡ್ತಕ್ಕಂಥ ವಿಘ್ನೇಶ್ವರ ಎಲ್ಲ ವಿಘ್ನ ನಿವಾರಣೆ ಮಾಡಿ
ತಮ್ಮೆಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಗಣವರ ನಣಿಮಾದಿ ಗುಣಮಣಿ ಸಿಂಧು ವಾರಣ ಮುಖ ಅಂತೇಳಿ ನಿಜ ಕೂಡ ವರ್ಣನೆ ಮಾಡ್ತಾರೆ. ಅದರಿಂದ ಅಂಥ ಗಣವರ ನಿಮ್ ಬಂದಿರತಕ್ಕಂಥ ಎಲ್ಲ ಕಷ್ಟಗಳ ಪರಿಹಾರ ಮಾಡಿ ಬ್ರಹ್ಮಜ್ಞಾನಕ್ಕೆ ಅಧಿಕಾರ ಮಾಡಿ ಮೋಕ್ಷವನ್ನು ನೀಡ್ತಕ್ಕಂಥ ಸಹಕಾರಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಅವು ನಿಮ್ಮ ಲೌಕಿಕದಲ್ಲಿರ್ತಕ್ಕಂಥ ಯಾವ ಕಷ್ಟ ಇದ್ದು ಅವುಗಳನ್ನು ನಿವಾರಣೆ ಮಾಡಲಿ, ಕೊನೆಗೆ ಮೋಕ್ಷ ಪಡಿತಕ್ಕಂಥ ರೀತಿಯಿಂದ ಅನುಗ್ರಹ ಮಾಡಲಿ ತಗೊಂಡು ಪ್ರಾರ್ಥನೆ ಮಾಡ್ತಾ, ಹಾಗೂ ಅಂತ ಸಾಮರ್ಥ್ಯ ಉಭಯ ಮಾತನ್ನು ಕೂಡ ತಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ಪರಮ ಪೂಜೆ ಇರತಕ್ಕಂಥ ಯಾವ ಶ್ರೋತ್ರಿ ಬ್ರಹ್ಮಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರಭರ ದಿವ್ಯ ಪಾದಕಮಲಗಳಲ್ಲಿ ಇವತ್ತು ನಮ್ಮ ವಾಗ್ರೂಪ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ರಭರ ದಿವ್ಯ ಪಾದರವೊಂದರಲ್ಲಿ ನನ್ನ ಅನಂತಾನಂತ ಕೋಟಿ ಧೀರನಮೃತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ ಗಜಾನೋತ್ಸವದ ಕಾರ್ಯಕ್ರಮದಲ್ಲಿ ಗದ್ಯಾಳದಲ್ಲಿ ನಾವೆಲ್ಲ ಭಾಗವಹಿಸಲ್ಪಟ್ಟಂಥವ್ರಿಗೆ ಮತ್ತೆಲ್ಲರೂ ಕೂಡ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಸುದ್ದಿಗಳನ್ನು ಅನುಗ್ರಹ ಮಾಡಲಿ. ಜೊತೆಗೆ ಅಂತ ಸಾಮರ್ಥ್ಯ ಪಡೆದಿರತಕ್ಕಂಥವ್ರಿಗೆ ಮೊದಲು ಈ ಪರದಲ್ಲಿಯೂ ಸುಭೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷ ಪ್ರಾಪ್ತಿ ತಗೊಂಡು ಒಳ್ಳೆಯ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನಮ್ಮ ಪಾಲನೆ ಶಿವರಿಗೆ ಮಂಗಲ ಮಾಡು. जय मंगलम जय नमः पार्वती पतये शिव हर हर महादेव. राजाधिराज सद्गुरुनाथ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त दत्त अवधूत. ओम नमः शिवाय. सद्गुरु